ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ನಾವೇನ್ ಮಾಡ್ತೇವಿ ಮೇ 1st ಇಂದ 10th ತನಕ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಇದೆ. ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಆಗಿರಬಹುದು, ವರ್ಲ್ಡ್ ಫಸ್ಟ್ ಜೀನೋಮ್ ಎಡಿಟೆಡ್ ಅಕ್ಕಿ ರೈಸ್ ಆಗಿರಬಹುದು, ಮತ್ತೆ ನಮ್ಮ ಆಪರೇಷನ್ ಸಿಂಧೂರಲ್ಲಿ ಯಾವ ಯಾವ ವೆಪನ್ಸ್ ಯೂಸ್ ಮಾಡಿದೀವಿ, ಮತ್ತೆ ನಮ್ಮ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಏನು, ಸೊ ಇವೆಲ್ಲ ಕೂಡ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ವೀಕ್ಲಿ ಕರೆಂಟ್ ಅಫೇರ್ಸ್ ಸಪ್ರೇಟ್ ಪ್ಲೇಲಿಸ್ಟ್ ಇದೆ, ಮಂತ್ಲಿ ಕರೆಂಟ್ ಅಫೇರ್ಸ್ ಸಪ್ರೇಟ್ ಪ್ಲೇಲಿಸ್ಟ್ ಇದೆ. ಪ್ಲೇಲಿಸ್ಟ್ ಲಿಂಕ್ನ ಕೊಡ್ತೀನಿ ಸ್ನೇಹಿತರೆ, ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಫೈನ್. ಸೊ ಬನ್ನಿ, ಆಗಿದ್ರೆ ನಾನು ತಡ ಮಾಡಲ್ಲ, ಇಲ್ಲಿ ಕ್ವಶನ್ ತಗೊಂಡು ನಾನು ನಿಮಗೆ ಅದರ ಮುಖಾಂತರ ಕರೆಂಟ್ ಅಫೇರ್ಸ್ನ ಹೇಳ್ತಾ ಹೋಗ್ತೇನೆ. ಆಪರೇಷನ್ ಸಿಂಧೂರ್ನಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಬಳಸುವ ಕ್ಷಿಪಣಿಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನಾವೇನು 9 ಲೊಕೇಶನ್ಸ್ಗಳನ್ನ ಟಾರ್ಗೆಟ್ ಇಟ್ಕೊಂಡು ಉಗ್ರವಾದಿಗಳನ್ನ ಲೊಕೇಶನ್ಸ್ಗಳನ್ನ ಡಿಸ್ಟ್ರಾಯ್ಡ್ ಮಾಡಿದ್ರು ಇಂಡಿಯಾದಿಂದ, ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಹೆಸರಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ಷಿಪಣಿಗಳನ್ನ ಬಳಸಲಾಯಿತು ಅಂತ ಹೇಳಿ. ಸ್ಕಾಲ್ಪ್ ಎಂಬುದು ವಾಯು ಉಡಾವಣಾ ರಹಸ್ಯ ಕ್ರೂಸ್ ಕ್ಷಿಪಣಿಯಾಗಿದೆ. ಮಿಟಿಯೋರ್ ಎಂಬುದು ದೃಶ್ಯವ್ಯಾಪ್ತಿಯನ್ನು ಮೀರಿದ ಮುಂದಿನ ಪೀಳಿಗೆಯ ವಾಯು ಕ್ಷಿಪಣಿಯಾಗಿದೆ, ಅಂದ್ರೆ ಏರ್ ಟು ಏರ್ ಮಿಸೈಲ್. ಎಂಬುದು ದೃಶ್ಯ ವ್ಯಾಪ್ತಿಯನ್ನು ಮೀರಿದ ಅಂದ್ರೆ ಏನೋ ವಿಸಿಬಲ್ ರೇಂಜ್ಗಿಂತ ಜಾಸ್ತಿ, ಓಕೆ, ಅಂತ ಕ್ಷಿಪಣಿ ಇದು ಅಂತ ಹೇಳಿ. ಬ್ರಹ್ಮೋಸ್ ಒಂದು ಸಬ್ಸಾನಿಕ್ ಕ್ರೂಸ್ ಕ್ಷಿಪಣಿ ಆಗಿದೆ. ಬ್ರಹ್ಮೋಸ್ ಒಂದು ಸಬ್ಸಾನಿಕ್ ಅಲ್ಲ, ಸೂಪರ್ ಸಾನಿಕ್. ಅದು ನೋಡೋ ತಕ್ಷಣ ಹೇಳ್ಬೋದು ಸೂಪರ್ ಸಾನಿಕ್. ಇದೆಲ್ಲ ಬೇಸಿಕ್ಸ್ ನೀವು ಓದಿರ್ತೀರಾ. ಸೊ ಬ್ರಹ್ಮೋಸ್ ಯೂಸ್ ಮಾಡಿರಲ್ಲ, ಇದನ್ನು ಯೂಸ್ ಮಾಡಿದ್ವಿ. ಎಸ್, ಆಪ್ಷನ್ 1 and 2 ಮಾತ್ರ ಸರಿಯಾಗಿದೆ. ಯಾವ ಕ್ಷಿಪಣಿಗಳನ್ನು ಯೂಸ್ ಮಾಡಿದೀವಿ ಅಂತ ನೋಡೋದಾದ್ರೆ, ಫಸ್ಟು ನಿಮಗೆ ಟೆರರ್ ಅಟ್ಯಾಕ್ ಆಗುತ್ತೆ. ನಮ್ಮ ಪಹಲ್ಗಾಮ್ ಮೇಲೆ ಏನು ಅಟ್ಯಾಕ್ ಆಗುತ್ತೆ ಅದನ್ನ ನೋಡ್ಕೊಂಡು 9 ಡಿಫ್ರೆಂಟ್ ಲೊಕೇಶನ್ಸ್ನಲ್ಲಿ ನಾವು ನಮ್ಮ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಂಡು ಐಡೆಂಟಿಫೈ ಮಾಡಿ ಆ ಒಂದು ಲೊಕೇಶನ್ಸ್ನಲ್ಲಿ ಟಾರ್ಗೆಟ್ ಇಟ್ಕೊಂಡು ಆ ಉಗ್ರವಾದಿ ನೆಲೆಗಳನ್ನು ನಾವು ಭಾರತದ ಒಂದು ಸರ್ಕಾರ ಉಳಿಸಿ ಮಾಡುತ್ತೆ, ಗೊತ್ತಿದೆ. ಆಪರೇಷನ್ ಸಿಂಧೂರ್ ಅಂತ ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ, ಹಿಜ್ಬುಲ್ಲಾ, ಮುಜಾಹಿದ್ದೀನ್ ಅಂತಕ್ಕಂಥ ಪ್ಲೇಸ್ಗಳನ್ನು ಮಾಡಿದೆ. 9 ಪ್ಲೇಸ್ಗಳು ಯಾವ್ದು ಅಂದರೆ ಇಲ್ಲಿ ನಾನು ಲಿಸ್ಟ್ ಕೊಟ್ಟಿದ್ದು ನೋಡಿ. ಶವಾಯಿ ನಲ್ತಾ ಕ್ಯಾಂಪ್ ಅಂತ, ಸೈದ್ ಬಿಲಾಲ್ ಕ್ಯಾಂಪ್, ಓಕೆ, ಗುಲ್ಪುರ್ ಕೋಟ್ಲಿ, ಮತ್ತೆ ಬರ್ನಾಲಾ, ಮತ್ತೆ ಅಬ್ಬಾಸ್ ಕೋಟ್ಲಿ, ಭವನ್ಪುರ್ ಆಗಿರ್ಬೋದು, ಮೆಹಮೂನ್ ಜೋಯ್ ಆಗಿರ್ಬೋದು, ಸರ್ಜಲ್ ಆಗಿರ್ಬೋದು, ಮುರ್ದಿಕ್ ಆಗಿರ್ಬೋದು. ಸೊ ಇದಕ್ಕೆ ನಾವು ಮುಖ್ಯವಾಗಿ ಯೂಸ್ ಮಾಡಿರೋದು ಯಾವ್ದು ಅಂತ, ಒಂದು ಸ್ಕ್ಯಾಲ್ಪ್ ಮಿಸೈಲ್ ಸಿಸ್ಟಮ್ ಯೂಸ್ ಮಾಡಿದ್ದೀವಿ. ನಾನು ಇಲ್ಲಿ ಲಿಸ್ಟ್ ಕೊಡ್ತಾ ಹೋಗ್ತೀನಿ. ಸ್ಕ್ಯಾಲ್ಪ್ನ ನಾವು ಸ್ಟ್ರೋಮ್ ಶಾಡೋ ಸ್ಕ್ಯಾಲ್ಪ್ ಅಂತಾನು ಕರಿತೀವಿ. ಮತ್ತೆ ಹ್ಯಾಮರ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಮಿಸೈಲ್ನ ನಾವು ಇಲ್ಲಿ ನೋಡಿ, ಇಲ್ಲಿ ನಾವು ರಫೇಲ್ ಏನು ಯೂಸ್ ಮಾಡಿದ್ದೀವಿ, ರಫೇಲ್ ಫ್ರಾನ್ಸ್ನ ಒಂದು ಈ ಫೈಟರ್ ಜೆಟ್. ಇದರ ಅಡಿಯಲ್ಲಿ ನಮಗೆ ಇಲ್ಲೊಂದು 6 ಇಂದ 8 ಈ ಥರ ಮಿಸೈಲ್ಗಳನ್ನ ಇಲ್ಲಿ ಫಿಕ್ಸ್ ಮಾಡ್ಬೋದು. ಸೊ ಆ ಮಿಸೈಲ್ ಹೆಸರು ಹ್ಯಾಮರ್ ಅಂತ. ದಿಸ್ ಇಸ್ ಹ್ಯಾಮರ್ ಅಂತ. ಇಟ್ ಈಸ್ ಎ ಫ್ರೆಂಚ್ ಆರಿಜಿನ್ ಏರ್ ಟು ಗ್ರೌಂಡ್ ಮಿಸೈಲ್. ಏರ್ ಇಂದ ಗ್ರೌಂಡ್ಗೆ ಆರಿಸ್ತಕ್ಕಂಥ ಮಿಸೈಲ್ ಇದು. 70 ಕಿಲೋಮೀಟರ್ ರೇಂಜ್ ತನಕ ಅದು ಹೋಗುತ್ತೆ. ಅಟಾನಮಸ್ ಗೈಡೆನ್ಸ್ ಇರ್ತಕ್ಕಂಥದ್ದು. ಅದು ಎಫೆಕ್ಟಿವ್ ಲೋ ಆಲ್ಟಿಟ್ಯೂಡ್ ಮತ್ತು ರಫ್ ಟೆರೈನ್. ಎಂಥ ಒಂದು ರಫ್ ಟೆರೈನ್ ಇದ್ರು ಗುರಿ ಇಟ್ಕೊಂಡು, ಅಂದ್ರೆ ಅಲ್ಲೆಲ್ಲ ತುಂಬಾ ಒಂದು ಭೂಮಿಯಲ್ಲಿ ತುಂಬಾ ಕಂಜೆಸ್ಟೆನ್ಸ್ ಅಂತ ತುಂಬಾ ಅಲ್ಲಿ ಬೇರೆ ಬೇರೆ ಟಾರ್ಗೆಟ್ಗಳಿದ್ದು, ಮತ್ತೆ ಬೇರೆ ಬೇರೆ ಆದ ರೀತಿಯಾದ ಒಂದು ಮರ, ಎನಿ ಟೆರೈನ್ ಸಿಸ್ಟಮ್ ಆಗಿರಲಿ, ಸೊ ಅದನ್ನ ನಮ್ಮ ಟಾರ್ಗೆಟ್ ಅದು ಮಾತ್ರ ಗುರಿ ಇಟ್ಕೊಂಡು ಹೋಗ್ತಕ್ಕಂಥ ಒಂದಿದ್ದು. ಮತ್ತೆ ಜಾಮ್ ಕೂಡ ಆಗಲ್ಲ ಅಂತ ಒಂದು ಸಿಸ್ಟಮ್ ಆಗಿರ್ತಕ್ಕಂಥ ಹ್ಯಾಮರ್. ಒಂದೊಂದು ಸ್ಕ್ಯಾಲ್ಪ್ ಅಂದ್ರೆ ಸಿಸ್ಟಮ್ ಡಿ ಕ್ರೂಸರ್ ಆಟೋನಮ್ ಎ ಲಾಂಗ್ ಪ್ರೋಟಿ ಅಂತ. ಇದನ್ನ ನಮ್ಮ MD ಯುರೋಪಿಯನ್ ಡಿಫೆನ್ಸ್ ಫರ್ಮ್ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಇದನ್ನ ಸ್ಟ್ರೋಮ್ ಶ್ಯಾಡೋ ಅಂತಾನೆ ಕೊಡ್ತೀವಿ. ಇದು ಏನಿದೆ ಗೊತ್ತಾ, ಇದು ಸ್ಟ್ರೋಮ್ ಶ್ಯಾಡೋ ಅಂತಕ್ಕಂಥದ್ದು ಇಲ್ಲಿದೆ, ತೋರಿಸಿದೆ ನೋಡಿ. ಇದು ತುಂಬಾ ಕೆಳಗೆ ಹೋಗುತ್ತೆ, ಭೂಮಿಯ ಕೆಳಗೆ, ಭೂಮಿಯ ಮೇಲ್ಮೈ. ಇದು ಭೂಮಿ ಅಂತಂದ್ರೆ ಇಲ್ಲೂ ಕೂಡ ಹೋಗ್ತಕ್ಕಂಥ ಮೇಲೆ, ಅಂದ್ರೆ ಇದೊಂಥರ ಟೆರೈನ್ ಹಗ್ಗಿಂಗ್ ಫ್ಲೈಟ್ ಅಂತ ಕರಿತೀವಿ. ಓಕೆ, ಸ್ಟೆಲ್ತ್ ಪ್ರಿಸಿಷನ್ ಇರ್ತಕ್ಕಂಥ ಟೆರೈನ್ ಹಗ್ಗಿಂಗ್ ಅಂಡ್ ಇಟ್ ಈಸ್ INS GPS ಸಿಸ್ಟಮ್ ಇರ್ತಕ್ಕಂಥ ಒಂದು ಮಿಸೈಲ್ ಇದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಮಿಸೈಲ್ ಇದು ನಮಗೆ ತುಂಬಾ ಹೆಲ್ಪ್ ಮಾಡ್ತು. ಮತ್ತೆ ಮಿಟಿಯೋ ಅಂತಕ್ಕಂಥ ಬಿಯಾಂಡ್ ವಿಜುವಲ್ ರೇಂಜ್, ನಾನು ಅದನ್ನೇ ಹೇಳಿದೆ, ಬಿಯಾಂಡ್ ವಿಜುವಲ್ ರೇಂಜ್ ಅಂದ್ರೆ ಇದು ನಿಮಗೆ ಕಾಣಿಸೋದೇ ಇಲ್ಲ, ಆ ರೀತಿ ಹೋಗುತ್ತಿದ್ದು. ಓಕೆ, ದಿಸ್ ಈಸ್ ಡೆವಲಪ್ಡ್ ಬೈ ಸರ್ಫಾನ್ ಎಲೆಕ್ಟ್ರಾನಿಕ್ಸ್, ಫ್ರೆಂಚ್ ಡಿಫೆನ್ಸ್ ಕಂಪನಿ ಡೆವಲಪ್ ಮಾಡಿರ್ತಕ್ಕಂಥ. ಇದು ಅಷ್ಟೇ ಇನ್ಫ್ರಾರೆಡ್ ಇಮೇಜಿಂಗ್ GPS ಇಟ್ಕೊಂಡು ನೋಡಿ, ಇಲ್ಲಿ ಲೇಸರ್ ಟಾರ್ಗೆಟ್ ಇರುತ್ತೆ ಇದ್ರ ಮುಂದೆ ಅಲ್ಲಿ. ಓಕೆ, ಅಂತ ಟಾರ್ಗೆಟ್ ಇಟ್ಕೊಂಡು, ಲೇಸರ್ ಟಾರ್ಗೆಟಿಂಗ್ ಇಟ್ಕೊಂಡು ಕರೆಕ್ಟ್ ಪೊಸಿಷನ್ ಟಾರ್ಗೆಟ್ ಮಾಡಿ ಹೊಡಿತಕ್ಕಂಥ ಒಂದು ಮಿಸೈಲ್ ಇದು. ಇನ್ನು ಬ್ರಹ್ಮೋಸ್ ನಾವು ಇನ್ನು ಈ ಒಂದು ನಮ್ಮ ಬತ್ತಳಿಕೆಯ ತೆಗ್ದೇ ಇಲ್ಲ. ನಾವು ಇದನ್ನು ತೆಗೆದ್ರೆ ಪಾಕಿಸ್ತಾನ ಕತೆ ಮುಗೀತು. ದಿಸ್ ಇಸ್ ದ ಒನ್ ಆಫ್ ದ ಹೈಲಿಯೆಸ್ಟ್ ಮಿಸೈಲ್ ಇನ್ ದ ವರ್ಲ್ಡ್. ಓಕೆ, ಅಂಡ್ ಫೈನೆಸ್ಟ್ ಮಿಸೈಲ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಸೊ ಬ್ರಹ್ಮೋಸ್ ನಾವು ಇನ್ನೂ ಅದನ್ನು ತೆಗ್ದೇ ಇಲ್ಲ ನಾವು. ಮತ್ತೆ ಇನ್ನೊಂದು ಯಾವ್ದು ಯೂಸ್ ಮಾಡಿದ್ರೆ ಲಾಯ್ಟ್ರಿಂಗ್ ಮುನಿಷನ್ಸ್ ಅಂತ. ಇದನ್ನ ಕಮಿಝೋನ್ ಡ್ರೋನ್ ಅಂತ, ಕಮಿಕೇಸ್ ಡ್ರೋನ್ ಅಂತ ಕರಿತೀವಿ, ಅಥವಾ ಸೂಸೈಡ್ ಡ್ರೋನ್ ಅಂತ
ಕರಿತೀವಿ, ಸೂಸೈಡ್ ಡ್ರೋನ್. ಇದೇ ಡ್ರೋನ್ ಅಂದ ತಕ್ಷಣ ನಾವಿಲ್ಲಿ ಬೇರೆ ಕಡೆ ಮದುವೆಗಳಲ್ಲಿ ಅಥವಾ ಇಲ್ಲೆಲ್ಲ ನಾವು ಆಟ ಆಡ್ಸ್ತೀವಿ, ಆ ಥರ ಡ್ರೋನ್ ಅಲ್ಲ. ದಿಸ್ ಇಸ್ ಫೈಟರ್ ಡ್ರೋನ್ಸ್ ಇಸ್ ಡಿಫ್ರೆಂಟ್. ಈ ಡ್ರೋನು ನಮ್ಮ ಬೆಂಗಳೂರು HAL ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ತಕ್ಕಂಥದ್ದು. ಸೊ ಇದು ಒಂದು ರೀತಿ ನಿಮಗೆ ಸೂಸೈಡ್ ಡ್ರೋನ್ ಅಂತ ಕರಿತೀವಿ. ಇದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಕೊಡುತ್ತೆ. ಹೋಗಿ ಮತ್ತೆ ಇದನ್ನ ನೋಡಿ, ಆಟೋನಾಮಸ್ ಅಂಡ್ ಸೆಮಿ ಆಟೋನಮಸ್ ಸಿಸ್ಟಮ್ ಯೂಸ್ ಟು ಸ್ಟ್ರೈಕ್ ಮೊಬೈಲ್ ಆರ್ ಟೈಮ್ ಸೆನ್ಸಿಟಿವ್ ಟಾರ್ಗೆಟ್ಸ್ ನ ಸ್ಟ್ರೈಕ್ ಮಾಡ್ಬೋದು. ನಮಗೆ ಬೇಕಾದ ರಿಯಲ್ ಟೈಮ್ ಇಂಟೆಲಿಜೆನ್ಸ್ ಇಮೇಜ್ಗಳನ್ನ ಕಳಿಸ್ಕೊಡುತ್ತೆ ನಮಗೆ. ಮತ್ತೆ ಇದನ್ನ ಅಲ್ಲೇ ಬೇಕಾದ್ರೆ ಬ್ಲಾಸ್ಟ್ ಮಾಡ್ಬೋದು ನಾವು. ಸೊ ಸೂಸೈಡ್ ಡ್ರೋನ್ ಅಂತ ಕೂಡ ಕರಿತೀವಿ. ಇದನ್ನ ಯೂಸ್ ಮಾಡ್ಕೊಂಡೆ ನಾವು ತುಂಬಾ ಕಡೆ ನಾವು ಟಾರ್ಗೆಟ್ಸ್ ನ ರೀಚ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಇದನ್ನೆಲ್ಲ ನಾವು ಈ 9 ಟಾರ್ಗೆಟ್ಸ್ಗಳನ್ನ ಮಾಡಕ್ಕೆ ಯೂಸ್ ಮಾಡಿದೀವಿ. ಇನ್ನು ಈ ಆಪರೇಷನ್ ಸಿಂಧೂರ್ ಒಂದೇ ಅಲ್ಲ, ಬೇಕಾದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಪ್ರೀವಿಯಸ್ ಇಂಡಿಯಾ ಪಾಕಿಸ್ತಾನ ಪ್ರೀವಿಯಸ್ ಆಪರೇಷನ್ಸ್ ಯಾವುದು ಅಂತ ಕೇಳ್ಬೋದು. ಆಪರೇಷನ್ ರಿಡಲ್ ಅಂತಕ್ಕಂಥದ್ದು 1965ನೇ ವಾರ್ ಟೈಮಲ್ಲಿ ನಾವು ಆಪರೇಷನ್ ರಿಡಲ್ ಅಂತ ಇಟ್ಟಿದ್ವಿ. ಲೈನ್ ಆಫ್ ಕಂಟ್ರೋಲ್ ವಯೋಲೇಷನ್ ಮಾಡಿದಾಗ ಈ ಆಪರೇಷನ್ ಮಾಡಿರ್ತೀವಿ ಆವಾಗಿನ ಸರ್ಕಾರ. ಮತ್ತೆ ಆಪರೇಷನ್ ಬ್ಲೇಸ್ ಅಂತ ಇಂಡೋ ಪಾಕ್ ರನ್ ಆಫ್ ಕರ್ಚ್ ಬಾರ್ಡರ್ ಹತ್ರ ಬಂದಿರ್ತಾರೆ 1965ರಲ್ಲಿ ಅವಾಗ ಮಾಡಿರ್ತಕ್ಕಂಥ ಒಂದು ಆಪರೇಷನ್ ಇದು. ಮತ್ತೆ ಆಪರೇಷನ್ ಕ್ಯಾಕ್ಟಸ್ ಲಿಲ್ಲಿ ಅಂತ 1971ರಲ್ಲಿ ನಾವು ಬಾಂಗ್ಲಾದೇಶನ ಲಿಬರೇಷನ್ ಮಾಡಿದ್ವಲ್ಲ ಆ ಟೈಮಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು ಆ ಒಂದು ಆಪರೇಷನ್ ಕ್ಯಾಕ್ಟಸ್ ಲಿಲ್ಲಿ ಅಂತ. ಇದು ವೆರಿ ಇಂಪಾರ್ಟೆಂಟ್ ಇದು. ಮತ್ತೆ ಅದೇ ರೀತಿ ಆಪರೇಷನ್ ಟ್ರೈಡೆಂಟ್ ಫೈಥಾನ್ 1971ರಲ್ಲಿ ಇಂಡಿಯನ್ ನೇವಿ ಕರಾಚಿ ಪೋರ್ಟ್ನ ನಮ್ಮ INS ವಿಕ್ರಾಂತ್ ಆ ಟೈಮಲ್ಲಿ ಕರಾಚಿ ಪೋರ್ಟ್ನ ಒಡಿಸ್ ಮಾಡಿರ್ತಕ್ಕಂಥ ಟೈಮ್ ಅದು. ಮತ್ತೆ ಆಪರೇಷನ್ ಮೇಘ್ದು 1984ರಲ್ಲಿ ಸಿಯಾಚಿನ್ ಗ್ಲೇಷಿಯರ್ ಏನು ಅವಾಗ ಇಂದಿರಾ ಗಾಂಧಿ ಅವರಿದ್ರು, ಅವಾಗ ಸಿಯಾಚಿನ್ ಗ್ಲೇಷಿಯರ್ ಹತ್ರ ಬಂದ ಟೈಮಲ್ಲಿ ನಾವು ಹೋರಾಡಿ ವಶಪಡಿಸ್ಕೊಂಡಿದ್ದು. ಮತ್ತೆ ಕಾರ್ಗಿಲ್ ವಾರ್ ನಮ್ಮ ವಾಜಪೇಯಿ ಇದ್ದ ಟೈಮಲ್ಲಿ ಪಾಕಿಸ್ತಾನ ಜೊತೆ ಮಾಡಿದ ಆಪರೇಷನ್ ವಿಜಯ್ ಅಂತ ಹೇಳಿ. ಸೊ ದಿಸ್ ಇಸ್ ಆಪರೇಷನ್ ವಿಜಯ್. ಓಕೆ, ನಾವು ಕಾರ್ಗಿಲ್ನ ವಾಪಸ್ ತಗೋತೀವಿ. ಅದೇ ಥರ 1999 ನಂತರ ಒಂದು ಆಪರೇಷನ್ ಸಬ್ದಾರ್ ಅಂತಾನು ಕೂಡ ಮಾಡಿರ್ತೀವಿ ಆ ಕಾರ್ಗಿಲ್ ಟೈಮಲ್ಲಿ. ಆ್ಯಂಡ್ 2016ರಲ್ಲಿ ಸರ್ಜಿಕಲ್ ಸ್ಟ್ರೈಕ್, ಉರಿ ಅಟ್ಯಾಕ್ ಮಾಡಿರ್ತಾರೆ, ಅವಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ. ಆಪರೇಷನ್ ಬಂದರ್ ಅಂತ ಬಾಗಲಕೋಟೆ ಏರ್ ಸ್ಟ್ರೈಕ್ ಆದಾಗ ಕೂಡ ನಾವು ಆಪರೇಷನ್ ಬಂದರ್ ಅಂತ ಕೂಡ ಮಾಡಿರ್ತೀವಿ. ಸೊ ಒಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ 2019ರಲ್ಲಿ. ಸೊ ಅದನ್ನೊಂದ್ಸಲ ನೋಡ್ಕೊಳ್ಳಿ, ಯಾಕಂದ್ರೆ ಇದನ್ನು ಒಂದ್ಸಲ ಹೊಂದಿಸಿ ಬರೆಯಲಿ ಕೇಳ್ತಾನೆ. ನೆಕ್ಸ್ಟು ಈ ಕೆಳಗಿನ ಯಾವ ವಾಯು ರಕ್ಷಣಾ ವ್ಯವಸ್ಥೆಗಳು ಮತ್ತು ಅವುಗಳ ಮೂಲ ದೇಶಗಳನ್ನು ಪರಿಗಣಿಸಿ. ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ನೋಡಿ. ಈಗ ಚೈನಾದ HQ-9 ಅಂತಕ್ಕಂಥದ್ದು ಏನು ಪಾಕಿಸ್ತಾನ ಯೂಸ್ ಮಾಡಿತ್ತು, ಅದನ್ನ ನಾವು ಏನ್ ಮಾಡಿದ್ವಿ, ಅದನ್ನ ಭೇದಿಸಿ ನ್ಯೂಟ್ರಲೈಸ್ ಮಾಡಿ ನಾವು ಅಟ್ಯಾಕ್ ಮಾಡಿದ್ವಿ. ಹಾಗೆ ನಮ್ಮ ಒಂದು S-400 ಟ್ರಿಂಪ್ ಅಂತಕ್ಕಂಥದ್ದೇನಿದೆ, ಟ್ರಿಂಪ್ ಅಂತ, ಸೊ ಇದು ನಾವು ರಷ್ಯಾದಿಂದ ತಗೊಂಡಿರ್ತಕ್ಕಂಥದ್ದು. ಸೊ ಇದನ್ನ ಭೇದಿಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಅದಾಗಿಲ್ಲ. ಸೊ ಇದು ನಮ್ಮ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್. ನಮ್ದು ಇಂಡಿಜಿನಿಯಸ್ ಇದೆ, ಆಕಾಶ್ ಅಂತ ಹೇಳಿ ಇಂಡಿಜಿನಿಯಸ್ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮಲ್ಲೇ ಡೆವಲಪ್ ಆಗಿರ್ತಕ್ಕಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ನಮ್ಮ ಹತ್ರ ಇದೆ. ಸೊ ಹಾಗಾಗಿ ಇಲ್ಲಿ ಹೊಂದಿಸಿ ಬರೀ ನೋಡಿ, S-400 ಟ್ರ್ಯಾಂಪ್ ಅಂತಕ್ಕಂಥ ರಷ್ಯಾದು ಹೌದು. ಪೆಟ್ರಿಯಾಟ್ ಕ್ಷಿಪಣಿ ವ್ಯವಸ್ಥೆ ಯುನೈಟೆಡ್ ಸ್ಟೇಟ್ಸ್ USA ಹೌದು. ಐರನ್ ಡೋಮ್ ಇಸ್ರೇಲ್ದು ಹೌದು. ಆಸ್ಟರ್ 30 ಫ್ರಾನ್ಸ್ ಹೌದು. ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್. ಸೊ ನಮ್ಮಲ್ಲಿ ಆಕಾಶ ಕೂಡ ಇದೆ ಏರ್ ಡಿಫೆನ್ಸ್ ಸಿಸ್ಟಮ್. ಅಂದ್ರೆ ಅಲ್ಲಿ ಬರ್ತಕ್ಕಂಥದ್ದು ನಮ್ಮ ಎಂಟ್ರಿ ಆಗ್ತಾ ಇದ್ದಂಗೆ ಅದನ್ನ ಹೊಡೆದು ಓಡಿಸ್ತಕ್ಕಂಥದ್ದು. ಪಾಕಿಸ್ತಾನದ್ದು HQ-9 ಸಿಸ್ಟಮ್ ರಷ್ಯಾದಿಂದ ತಗೊಂಡಿರತಕ್ಕಂಥದ್ದು. ಸೊ ಇದು ಫೇಲ್ಯೂರ್ ಆಯ್ತು, ಅವ್ರಿಗೆ ಗೊತ್ತಿದೆ. ಓಕೆ, ಸೊ ಇದನ್ನೊಂದ್ಸಲ ಕೇಳಬಹುದು ಎಕ್ಸಾಮ್ ಅಲ್ಲಿ ನೋಡಿ. ಇನ್ನು ಡೀಟೇಲ್ ಆಗಿ ಹೇಳಬೇಕು ಅಂದ್ರೆ S-400 ಆಗಿರ್ಬೋದು, ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಲಾಂಗ್ ರೇಂಜ್ ಡಿಫೆನ್ಸ್ ಸಿಸ್ಟಮ್ ಇದು. ಅದು 300, 400, 500 ಕಿಲೋಮೀಟರ್ ದೂರ ಇದಕ್ಕಿಂತ ಮುಂಚೆನೆ ಡಿಟೆಕ್ಟ್ ಮಾಡಿ ಅದನ್ನ ಆ ಟಾರ್ಗೆಟ್ ನ ಬ್ಲಾಸ್ಟ್ ಮಾಡ್ತಕ್ಕಂಥದ್ದು S-400 ಇರತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಇದು. ಇನ್ನು ಬರಾಕ್ 8 ಅಂತಕ್ಕಂಥದ್ದು ಇಂಡಿಯಾ ಮತ್ತೆ ಇಸ್ರೇಲ್ ಇಂದ ನಾವು ತಗೊಂಡಿದೀವಿ. ಬರಾಕ್ 8 ಇಸ್ರೇಲ್ದು, ಇಂಡಿಯಾದಲ್ಲೂ ಕೂಡ ಜಾಯಿಂಟ್ಲಿ ಬಿಲ್ಟ್ ಮಾಡಿದೆ. ಇದು 70 to 80 ಕಿಲೋಮೀಟರ್ ರೇಂಜ್, ಮೀಡಿಯಂ ರೇಂಜ್ ಡಿಫೆನ್ಸ್ ಸಿಸ್ಟಮ್ ಇದು. ಓಕೆ, ಆಕಾಶ ಕೂಡ ನಮ್ದು ಡೆವಲಪ್, ಅದು ಕೂಡ 25-40 ಮೀಡಿಯಂ ರೇಂಜ್. ಇನ್ನು ಶಾರ್ಟ್ ರೇಂಜ್ ಅಂತ ಬಂದಾಗ ನಾವು ಇಗ್ಲಾ ಎಸ್ ಅಂತಕ್ಕಂಥದ್ದು, ಇದ್ರ ಬಗ್ಗೆ ನೆಕ್ಸ್ಟ್ ಕ್ವಶನ್ ಅಲ್ಲಿ ಹೇಳ್ತೀನಿ. ಇಟ್ ಈಸ್ ಎ ಶಾರ್ಟ್ ರೇಂಜ್, 6 to 6 ಕಿಲೋಮೀಟರ್ ತನಕ ನಾವು ಇಟ್ ಈಸ್ ಎ ಮ್ಯಾನ್ ಓವರ್ ಪೋರ್ಟಬಲ್ ಮನುಷ್ಯ ಅದನ್ನ ಹೆಗ್ಲ ಮೇಲೆ ಇಟ್ಕೊಂಡು ಉಡಿಯಾಸ್ತಕ್ಕಂಥ ಒಂದು ಮಿಸೈಲ್ ಸಿಸ್ಟಮ್. ಸೊ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀನಿ. ಹೆಂಗಪ್ಪ ಇದು ವರ್ಕ್ ಆಗುತ್ತೆ. ಈಗ ಈ ಒಂದು S-400 ಹೆಂಗ್ ವರ್ಕ್ ಆಗುತ್ತೆ. ಈಗ ನಮ್ಮ ಎಲ್ಲೆಗೆ ಈ ಪಾಕಿಸ್ತಾನದ ಏನೋ ಬಂತು. ಓಕೆ, ನಮ್ಮ ಒಂದು LOC ಅಂತ ಇರುತ್ತೆ, ನಮ್ಮ ಒಂದು ಬೌಂಡ್ರಿ ಇರುತ್ತೆ. ಆಗ ಈ ಒಂದು ನಮ್ಮ ಹತ್ರ ಇರ್ತಕ್ಕಂಥ ಡಿಫೆನ್ಸ್ ಸಿಸ್ಟಮ್ ಏನಿರ ಏರ್ ಡಿಫೆನ್ಸ್ ಸಿಸ್ಟಮ್ ಇರುತ್ತೆ, ಅದು ಹಿಂಗೆ ತಿರುಗ್ತಾ ಇರುತ್ತೆ. ಹಿಂಗೆ ಅದು ಯಾವ್ದಾದ್ರು ನಮ್ಮ ಎಲ್ಲೆಗೆ ಬಂದ ತಕ್ಷಣ ಡಿಟೆಕ್ಟ್ ಮಾಡುತ್ತೆ. ಆ ರೇಡಾರ್ ಡಿಟೆಕ್ಟ್ ಮಾಡಿ ಅದನ್ನ ಟ್ರಾನ್ಸ್ಮಿಟರ್ ಮುಖಾಂತರ ಸ್ಯಾಟಲೈಟಿಗೆ ಕಳಿಸುತ್ತೆ. ಓಕೆ, ಟ್ರಾನ್ಸ್ಮಿಟರ್ ಮುಖಾಂತರ ಸ್ಯಾಟಲೈಟ್ಗೆ ಹೋಗುತ್ತೆ. ಅಲ್ಲಿ ರೇಡಿಯೋ ವೇವ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದೆಯಲ್ಲ, ರೇಡಿಯೋ ವೇವ್ಸ್ ಮುಖಾಂತರ ಹೋಗುತ್ತೆ. ಅದು ವಾಪಸ್ ನಮ್ಮ ರಿಸೀವರ್ಗೆ ಬರುತ್ತೆ ಈ ಒಂದು ಸಿಸ್ಟಮ್ ಅಲ್ಲಿ. ಆ ರಿಸೀವರ್ ತಕ್ಷಣ ಏನ್ ಮಾಡುತ್ತೆ, ಆಂಟಿ ಮಿಸೈಲ್ ನ ಲಾಂಚ್ ಮಾಡುತ್ತೆ. ಆಗ ಈ ಆಂಟಿ ಮಿಸೈಲ್ಗಳು ಏನಾಗುತ್ತೆ, ಇದು ಟಾರ್ಗೆಟ್ ನ ಏನ್ ಮಾಡುತ್ತೆ, ಶೂಟ್ ಮಾಡಿ ಬೀಳಿಸುತ್ತೆ.
ಓಕೆ, ಸೊ ಹಿಂಗೆ ಇದು ವರ್ಕ್ ಆಗ್ತಕ್ಕಂಥ ಇವೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್. ನಾನು ನಿಮ್ಗೆ ಎಷ್ಟೊಂದು ಹೇಳೋದಲ್ಲ, ಇಲ್ಲಿ ಹಿಂಗೆ ಗೊತ್ತೆ, ಅಲ್ಲೋಗುತ್ತೆ, ಇಲ್ಲೋಗುತ್ತೆ, ಸ್ಯಾಟಲೈಟ್ ಬರುತ್ತೆ, ಇದೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆಗ್ತಾ ಇರುತ್ತೆ ಸ್ನೇಹಿತರೆ. ಓಕೆ, ಸೊ ಇದನ್ನ ಲಾಂಗ್ ರೇಂಜ್ ಅಂತೀವಿ. ಈಗ ನಾನು ನೆಕ್ಸ್ಟ್ ಬರ್ತೀನಿ, ಇಗ್ಲಾ ಎಸ್ ಅಂತ. ಈಗ ಯಾಕೆ ಸುದ್ದಿಯಲ್ಲಿ ಇರ್ತಿದ್ದು ಇಗ್ಲಾ ಎಸ್ ಅಂತಂದ್ರೆ, ರಷ್ಯಾದು ಇದನ್ನ ಈಗ ನಾವೇನು 9 ಲೊಕೇಶನ್ಸ್ ನ ಶೂಟ್ ಮಾಡೋಕ್ಕಿಂತ ಮುಂಚೆ, ಸ್ಟ್ರೈಕ್ ಮಾಡೋಕ್ಕಿಂತ ಮುಂಚೆ, ಪಾಕಿಸ್ತಾನಕ್ಕಿಂತ ಮುಂಚೆ ನಾವು ರಷ್ಯಾದಿಂದ ಪ್ರೊಕ್ಯೂರೇಟ್ ಮಾಡಬೇಕು, ರಷ್ಯಾಗೆ ಒಂದಷ್ಟು ಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಕಳಿಸ್ತೀವಿ, ಅದನ್ನ ಅಪ್ರೂವ್ ಮಾಡ್ತೀವಿ. ಇಂಡಿಯನ್ ಆರ್ಮಿ ಗೆಟ್ಸ್ ನ್ಯೂ ರಷ್ಯನ್ ಮಿಸೈಲ್ಸ್ ಟು ಕೌಂಟರ್ ಡ್ರೋನ್ಸ್, ಚಾಪರ್ಸ್ ಅಂಡ್ ಜೆಟ್ಸ್. ಓಕೆ, 260 ಕೋಟಿ ರೂಪಾಯಿ ಸೈನ್ ಮಾಡ್ತೀವಿ ರಷ್ಯಾದಿಂದ ಈ ಒಂದು ಶಾರ್ಟ್ ರೇಂಜ್ ಇರ್ತಕ್ಕಂಥ ಒಂದು ಮಿಸೈಲ್ ಸಿಸ್ಟಮ್ ಇದು. ಇದು ಮೇಲ್ಮೆಯಿಂದ ಮೇಲ್ಮೇಲ್ಗೆ ಹಾರುವ ಕ್ಷಿಪಣಿ ವ್ಯವಸ್ಥೆ. ಇದು ಬಹಳ ದೀರ್ಘ ವ್ಯಾಪ್ತಿನೂ ಅಲ್ಲ, ಇದು 200 ಕಿಲೋಮೀಟರ್ಗಿಂತ ಹೆಚ್ಚಿನ ಗುರಿ ಅಲ್ಲ. ನೋಡಿ, ಇಲ್ಲಿ ಯಾವುದೂ ಅಲ್ಲ ಇಸ್ ದ ರೈಟ್ ಆನ್ಸರ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಇಟ್ ಈಸ್ ಎ ಸರ್ಫೇಸ್ ಟು ಸರ್ಫೇಸ್ Igla's man portable. It is surface to surface man portable shoulder launched surface to air missile ಅಂತ ಶೋಲ್ಡರ್ ಲಾಂಚ್ ಇದು. ಸೊ ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಹಿಂಗೆ ಶೋಲ್ಡರ್ ಅಲ್ಲಿ ಇಟ್ಕೊಂಡು ನಾವು ನಿಂತಿರ್ತೀವಿ. ಅಕಸ್ಮಾತ್ ಯಾವುದೇ ಆದ ಒಂದು ಬೇರೆ ಏರ್ ಡಿಫೆನ್ಸ್ ಸಿಸ್ಟಮ್ ಇಂದ ತಪ್ಪಿಸ್ಕೊಂಡು ಬಂದಿದ್ರೆ ಅವಾಗ ಇದನ್ನ ಗುರಿಗ ಇಟ್ಕೊಂಡು ಶಾರ್ಟ್ ರೇಂಜ್ ಅಲ್ಲಿ ಇನ್ನೇನು ಹತ್ರ ಬಂತು ಅಂದಾಗ ಅದನ್ನ ಉಡಿಸ್ ಮಾಡ್ತಕ್ಕಂಥದ್ದು. ಸೊ ಇದನ್ನು ಕೂಡ ನಾವು 260 ಕೋಟಿ ಕೊಟ್ಟು ರಷ್ಯಾದಿಂದ ಅದನ್ನು ತರಿಸ್ಕೊತಾ ಇದೀವಿ. ಹಾಗಾಗಿ ದಿಸ್ ಇಸ್ ಅ ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದು. ಓಕೆ, ಇಟ್ ಈಸ್ ಎ ಮ್ಯಾನ್ ಪೋರ್ಟಬಲ್ ಶೋಲ್ಡರ್ ಲಾಂಚ್ ಸರ್ಫೇಸ್ ಏರ್ ಮಿಸೈಲ್ ಅಂತ ಕರಿತೀವಿ. ಹಾಗಾಗಿ ದಿಸ್ ಇಸ್ ರಾಂಗ್. ನಾನು ಇಲ್ಲಿ ತೋರಿಸ್ತೇನೆ ನಿಮಗೆ. ಇಗ್ಲಾಸ್ ಇಸ್ ಎ ಮ್ಯಾನ್ ಪೋರ್ಟಬಲ್ ಏರ್ ಡಿಫೆನ್ಸ್ ಸಿಸ್ಟಮ್ ವಿತ್ ರೇಂಜ್ ಆಫ್ 6 ಕಿಲೋಮೀಟರ್, 3 ಕಿಲೋಮೀಟರ್, 3 ಪಾಯಿಂಟ್ ಅಂದ್ರೆ ಅಪ್ ಟು 6 ಕಿಲೋಮೀಟರ್ ರೇಂಜ್ ತನಕ ನಾವು ಬರೋ ಒಂದು ರೇಂಜ್ ತನಕ ಇದು ಟಾರ್ಗೆಟ್ ಮಾಡಿ ಹೊಡಿಬಹುದು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಇವೆಲ್ಲ ನೋಡಿ, ಸೈನ್ಸ್ ಅಂಡ್ ಟೆಕ್ನಾಲಜಿಗಳಲ್ಲಿ, ಡಿಫೆನ್ಸ್ ಸಿಸ್ಟಮ್ಗಳಲ್ಲಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇವಾಗಂತೂ ಯುದ್ಧಗಳ ಒಂದು ಏನು ಭಾರತ ಪಾಕಿಸ್ತಾನ ಕಾನ್ಫ್ಲಿಕ್ಟ್ಸ್ಗಳು ಆಗ್ತಾ ಇದೆ, ಸೊ ಕೌಂಟರ್ ಅಟ್ಯಾಕ್ ಏನು ಯುದ್ಧಗಳ ರೀತಿ ನಡೀತಾ ಇದೆ. ಹಾಗಾಗಿ ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಇಲ್ಲೂ ಕೂಡ ಕೊಟ್ಟಿದ್ದೀನಿ ನೋಡಿ, ಹೆಂಗಾಗುತ್ತೆ ಏನಾಗುತ್ತೆ ಡೀಟೇಲ್ ಆಗಿ. ಇದೆಲ್ಲ ನಿಮಗೆ PDF ಕೊಡ್ತೀನಿ, ಅಲ್ಲಿಂದ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್, ವಿಸಿಸಮ್ ಅಂತಾರಾಷ್ಟ್ರೀಯ ಬಂದರು. ಓಕೆ, ವಿಸಿಂಜಮ್ ಅಂತಾರಾಷ್ಟ್ರೀಯ ಬಂದರು ವೆರಿ ಇಂಪಾರ್ಟೆಂಟ್ ಸರ್. ಇದು ಇಸ್ ಅ ಟ್ರಾನ್ಸಿಷನಲ್ ವೆರಿ ಇಂಪಾರ್ಟೆಂಟ್ ಫಸ್ಟ್ ಇನ್ ಇಂಡಿಯಾ. ಯಾಕೆ ಇದು ಡಿಫ್ರೆಂಟ್ ಅದರ್ ಸೀ ಪೋರ್ಟ್ಗಿಂತ ಅಂತ ನೋಡೋಣ ಬನ್ನಿ. ಇದು ಭಾರತದ ಮೊದಲ ಆಳವಾದ ಡೀಪ್ ವಾಟರ್ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್. ಇದು ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಇದೆ. ಏನು ಸರ್ ಇದು? ಟ್ರಾನ್ಸ್ಶಿಪ್ಮೆಂಟ್. ವಾಟ್ ಇಸ್ ಟ್ರಾನ್ಸ್ಶಿಪ್ಮೆಂಟ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ಟ್ರಾನ್ಸ್ಶಿಪ್ಮೆಂಟ್ ಹೇಳೋಣ, ನೋಡೋಣ, ಮುಂದೆ ಹೇಳ್ತೀನಿ ಬನ್ನಿ. ಬಂದರು ಜಾಗತಿಕ ಬಂಕರಿಂಗ್ ಕೇಂದ್ರವಾಗಿ ಕಾರ್ಯನಿರ್ವಹಿಸಲು ಯೋಜಿಸಿದ್ದು ಹೈಡ್ರೋಜನ್ ಮತ್ತು ಅಮೋನಿಯಾ ಅಂತ ಶುದ್ಧ ಹಸಿರಿನಿಂದವನ್ನು ಪ್ರೋತ್ಸಾಹಿಸಿದೆ. ಗ್ರೀನ್ ಫೀಲ್ಡ್ ಪೋರ್ಟ್ ಅಂತೀವಿ. ಅಂದ್ರೆ ಹೈಡ್ರೋಜನ್, ಅಮೋನಿಯಾ ಅಂತ ಒಂದು ಶುದ್ಧ ಇಂಧನಗಳನ್ನ ಇದು ಬಳಸ್ಕೊಳ್ತಕ್ಕಂಥದ್ದು. ಇದನ್ನು ಅದಾನಿ ಬಂದರು ಮತ್ತು SEZ ಲಿಮಿಟೆಡ್ ಅಂಗಸಂಸ್ಥೆಯ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿದೆ. ಇಸ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಅದಾನಿ ಒಂದು ಇನ್ಫ್ರಾಸ್ಟ್ರಕ್ಚರ್ಗಳಿಂದ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಆಪ್ಷನ್ಸ್ ಕೂಡ ಸರಿ ಇದೆ. ವಾಟ್ ಈಸ್ ಟ್ರಾನ್ಸ್ಶಿಪ್ಮೆಂಟ್? ಇದು ಡೀಪ್ ವಾಟರ್. ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ. ಇಲ್ಲಿ ನಾನು ಇಲ್ಲೊಂದು ಮ್ಯಾಪ್ ತಗೊಂಡಿದ್ದೀನಿ ನೋಡಿ. ನಮ್ಮ ಭಾರತದಲ್ಲಿ ಡೀಪ್ ವಾಟರ್ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಇಲ್ಲ. ಓಕೆ, ಇಂಡಿಯಾಸ್ ಫಸ್ಟ್ ಡೀಪ್ ವಾಟರ್ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಇದು. ಎಲ್ಲ ಕಡೆ ಇದೆ. ಇದು ಏನಪ್ಪ ಇದು ಅಂತಂದ್ರೆ, ಈಗ ಯಾವ್ದಾದ್ರು ಕಂಟೈನರ್ ಬಂತು ಅಂತ ಇಟ್ಕೊಳ್ಳಿ. ಕಂಟೈನರ್ ದೊಡ್ಡ ಕಾರ್ಗೋ, ಮದರ್ ಕಂಟೈನರ್ ಅಥವಾ ಮದರ್ಶಿಪ್ ಅಂತ ಕರಿತೀವಿ. ಅದ್ರಲ್ಲಿ ತುಂಬಾ ಕಂಟೈನರ್ ಇರುತ್ತೆ. ಓಕೆ, ಇದು ನಮ್ಮ ಪೋರ್ಟ್ ಬರಬೇಕು ಅಂದ್ರೆ ದಟ್ ಈಸ್ ಬಿಟ್ವೀನ್ ನಿಮಗೆ 15 ಕಿಲೋಮೀಟರ್ ಮಿನಿಮಮ್ ಆಳ ಇರಬೇಕು. ಆ ಆಳ ಇರತಕ್ಕಂಥದ್ದಿಲ್ಲ. ಓಕೆ, ಅಂದ್ರೆ ಮದರ್ ಪೋರ್ಟ್ ಬಂದು ಇದರಿಂದ ಈಗ ಇಲ್ಲಿ ಬಂದು ಒಂದು ಶಿಪ್ ಬಂದು ಇಲ್ಲಿ ಇಳಿಸ್ತು ಸ್ನೇಹಿತರೆ. ಸೊ ಇಲ್ಲಿಂದ ಟ್ರಾನ್ಸ್ಶಿಪ್ಮೆಂಟ್ ಅಂದ್ರೆ ಇಲ್ಲಿ ತುಂಬಾ ಕಂಟೈನರ್ಗಳಿರುತ್ತೆ. ಅದನ್ನು ತಗೊಂಡು ನಮ್ಗೆ ಒಳಗಿನ ಪೋರ್ಟ್ ತನಕ ಬರ್ಬೇಕು ಕಂಪ್ಲೀಟ್. ಸೊ ಇದು ಬರಕ್ಕಾಗಲ್ಲ ಮದರ್ಶಿಪ್. ಸೊ ಹಾಗಾಗಿ ನಮ್ಮ ಭಾರತದಲ್ಲಿ ಈ ಮದರ್ಶಿಪ್ ದೊಡ್ಡದಾದ ಒಂದು ಕಾರ್ಗೋ ಪೋರ್ಟ್ ಬರಕ್ಕಾಗ್ತಿರ್ಲಿಲ್ಲ. ಯಾಕಂದ್ರೆ ಅಂತ ಡೀಪ್ ವಾಟರ್ ಪೋರ್ಟ್ ಯಾವುದು ಇಲ್ಲ ನಮ್ಮ ಹತ್ರ. ಓಕೆ, ಹಾಗಾಗಿ ಏನಾಗ್ತಾಯಿತ್ತು ಅಂದ್ರೆ ಇದು ಕೊಲಂಬಿಯಾ ಪೋರ್ಟ್ ಆಗಿರ್ಬೋದು. ಓಕೆ, ಶ್ರೀಲಂಕಾ ಅಥವಾ UAE ಹತ್ರ ಜಲಲೈ ಆಲಿ ಪೋರ್ಟ್ ಅಂತಿದೆ, ಅದಾಗಿರ್ಬೋದು. ಸಿಂಗಾಪುರ್ ಪೋರ್ಟ್ ಆಗಿರ್ಬೋದು. ಇಲ್ಲಿ ದೊಡ್ಡದಾದ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಇದೆ. ಅಲ್ಲಿ ಮದರ್ ಪೋರ್ಟ್ ಬಂದು ನಮ್ಗೆ ಏನಾದ್ರು ಬೇಕು ಅಂದ್ರೆ ನಮ್ದೇನಾರು ಇದ್ರೆ ಇಲ್ಲಿ ಬಂದು ದೊಡ್ಡ ಒಂದು ಮದರ್ಶಿಪ್ ಇಳಿಸಿ ಅಲ್ಲಿಂದ ನಮ್ಮ ಸಣ್ಣ ಕಂಟೈನರ್ನ ತಗೊಂಡು ಈ ಒಂದು ನಮ್ಮ ಎಲ್ಲಿ ಆಗ್ಬೇಕು ಬರ್ತಾ ಇತ್ತು. ಇದರಿಂದ ನಮ್ಮ ಎಕನಾಮಿಕಲಿ ನಾವು ಅದಕ್ಕೊಂದಷ್ಟು 200 ಮಿಲಿಯನ್ ಕ್ರೋರ್ ವರ್ಷಕ್ಕೆ ದುಡ್ಡು ಖರ್ಚು ಮಾಡ್ತಾ ಇದ್ವಿ. ಓಕೆ, ಈಗ ಇದು ನಮ್ಮ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್. ಇದು ಓಕೆ, ಸ್ಟ್ರಾಟಜಿಕಲಿ ವೆರಿ ಇಂಪಾರ್ಟೆಂಟ್. ಇದು ಲೊಕೇಶನ್ ಈಸ್ ಯಾಕೆ ಇದನ್ನೇ ಚೂಸ್ ಮಾಡಿದೆ ಅಂತ. ವಿಸಿಜಿಯಂ ಈ ಕೋಸ್ಟಲ್ ಟೌನ್ ಇನ್ ತಿರುವನಂತಪುರಂ ಡಿಸ್ಟ್ರಿಕ್ಟ್ ಆಫ್ ಕೇರಳ. ಇಟ್ ಇಸ್ ಸ್ಟ್ರಾಟಜಿಕಲಿ ಪೊಸಿಷನ್ ಜಸ್ಟ್ 10 ನಾಟಿಕಲ್ ಮೈಲ್ಸ್ ಫ್ರಮ್ ದ ವೈಟಲ್ ಈಸ್ಟ್ ವೆಸ್ಟ್ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಹೋಗ್ತಲ್ಲ, ಇಲ್ಲಿ ಜಸ್ಟ್ 10 ನಾಟಿಕಲ್ ಮೈಲ್ಸ್ ದೂರದಲ್ಲಿದೆ. ಹಾಗಾಗಿ ಬೇರೆ ಎಲ್ಲಾ ಕಡೆಗೆ ಹೋಗ್ಬೇಕು ಅಂದ್ರೆ ಇಲ್ಲಿಗೆ ಬಂದು ಪೋರ್ಟ್ನಲ್ಲಿ ನಾವು ರೆಂಟ್ ತರನ ತಗೋಬಹುದು.
ಓಕೆ, ಇಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ ಆಗುತ್ತೆ, ಇನ್ನು ಇದನ್ನ ತುಂಬಾ ಫೇಸಸ್ಗಳಲ್ಲಿ ಡೆವಲಪ್ ಮಾಡ್ತಾರೆ. ಓಕೆ, ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪೋರ್ಟು. ಇಲ್ಲಿ ಮದರ್ಶಿಪ್ ಬಂದು ಟ್ರಾನ್ಸ್ಶಿಪ್ಮೆಂಟ್ ಅಂದ್ರೆ ಎಲ್ಲ ಒಂದು ಸಣ್ಣ ಸಣ್ಣ ಕಂಟೈನರ್ಗಳನ್ನ ನಿಲ್ಲಿಸಿ ಅದನ್ನು ಕೂಡ ನಾವು ಅಲ್ಲಿ ಅನ್ಲೋಡ್ ಮಾಡಬಹುದು. ಮತ್ತೆ ಇದು ಮಲ್ಟಿ ಮಾಡೆಲ್ ಪ್ರಾಜೆಕ್ಟ್ ಅಂತ ಏನ್ ಕರಿತೀವಿ, ಮಲ್ಟಿ ಮಾಡೆಲ್ ನಿಮ್ಗೆ ಗೊತ್ತಿರುತ್ತೆ, ಮಲ್ಟಿ ಮಾಡೆಲ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ಗಳು ಅಂತ ಹೇಳ್ತೀವಿ. ಇದು ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ ಈ ವಿಸಿಸಮ್ ಇದೆಯಲ್ಲ, ಇದರಿಂದ ಒಂದು 1 ಕಿಲೋಮೀಟರ್ ಅಷ್ಟೇ ನಮ್ಮ ಒಂದು ಕೋಸ್ಟಲ್ ಏರಿಯಾ, ಕರಾವಳಿ ತೀರ ಇರೋದು 1 ಕಿಲೋಮೀಟರ್ ಆ ಪೋರ್ಟಿಂದ. ಅಂದ್ರೆ ನಿಮಗೆ ಅಲ್ಲಿ ನ್ಯಾಷನಲ್ ಹೈವೇ ಕೂಡ ಸಿಕ್ಬಿಡುತ್ತೆ, 2 to 5 ಕಿಲೋಮೀಟರ್ ಒಳಗೆ, 2 ಕಿಲೋಮೀಟರ್ ಒಳಗೆ ನ್ಯಾಷನಲ್ ಹೈವೇ ಕೂಡ ಸಿಕ್ಬಿಡುತ್ತೆ. ಮತ್ತೆ ಒಂದು 3 to 5 ಕಿಲೋಮೀಟರ್ ಒಳಗೆ ನಿಮಗೆ ರೈಲ್ವೆ ಸ್ಟೇಷನ್ ಕೂಡ ಇದೆ ಅಲ್ಲಿ. ಮತ್ತೆ ತ್ರಿವೇಂದ್ರಂ ಏರ್ಪೋರ್ಟ್ 15 ಕಿಲೋಮೀಟರ್ಗೆ ತ್ರಿವೇಂದ್ರಂ ಏರ್ಪೋರ್ಟ್ ಕೂಡ ಇದೆ. ಸೊ ಎಲ್ಲ ನಿಮಗೆ ನಿಯರ್ ಬೈ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಲೊಕೇಶನ್ಸ್. ಸೊ ಹಾಗಾಗಿ ದಿಸ್ ಇಸ್ ಟ್ರಾನ್ಸ್ಶಿಪ್ಮೆಂಟ್ ಫಸ್ಟ್ ಡೀಪ್ ವಾಟರ್ ಪೋರ್ಟ್ ಇನ್ ಇಂಡಿಯಾ. ಸೊ ಗೊತ್ತಿರಲಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಅರ್ಥ ಆಗಿದೆ ಅನ್ಕೋತೀನಿ. ಸೊ ಈ ಮೂರೂ ಸರಿ, ಯಾವುದು ಅಲ್ಲ ಅಂತ ಹಾಕ್ಬಿಟ್ಟಿನಿ ತಪ್ಪು, ಇನ್ನು 3 ಆಪ್ಷನ್ ಕೂಡ ಸರಿ, 3 ಕೂಡ ಸರಿ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ನೆಕ್ಸ್ಟ್, ಈ ಕೆಳಗಿನ ಯಾವ ಬಾದಾಮಿ ಚಾಲುಕ್ಯ ರಾಜನು ರಾಣಾ ರಸಿಕ ಎಂಬ ಬಿರುದನ್ನು ಪಡೆದಿದ್ದಾನೆ ಎಂದು ತಿಳಿದು ಬಂದಿದೆ. ರಾಣಾ ರಸಿಕ ಅಂದ್ರೇನು, ಅಥವಾ ರಣರಸಿಕ ಅಂತ ಕುಡಿತೀವಿ, ರಾಣ ಅಥವಾ ರಣರಂಗ ಅಂತ. ಯಾರು, ವಿಕ್ರಮಾದಿತ್ಯವನ್ನು. ಯಾಕೆ ನೋಡಿ, ಇದೊಂದು ಶಾಸನ ಸಿಕ್ಕಿದೆ ಎಲ್ಲಿ, ನಮ್ಮ ಚಾಲುಕ್ಯನ ವಿಕ್ರಮಾದಿತ್ಯನ ಶಾಸನ ದಾವಣಗೆರೆಯಲ್ಲಿ ಸಿಕ್ಕಿದೆ. ದಾವಣಗೆರೆಯ ಒಂದು ಮದಪುರ ಲೇಕ್ ಅಂತ, ನ್ಯಾಮತಿ ತಾಲೂಕು, ಅಲ್ಲಿ ಅಗಿಬೇಕಾದ್ರೆ ಅಲ್ಲಿ ಒಂದು ಮಣ್ಣನ್ನು ತೆಗಿಬೇಕಾದ್ರೆ ಆ ಲೇಕಲ್ಲಿ ಈ ಒಂದು ಶಾಸನ, ಬಾದಾಮಿ ಚಾಲುಕ್ಯರ ಶಾಸನ ಸಿಕ್ಕಿದೆ. ಇದು 17 ಅಂದ್ರೆ 7ನೇ ಶತಮಾನದ್ದು 17 ಲೈನ್ಸ್ ಇರ್ತಕ್ಕಂಥದ್ದು. ಇಲ್ಲಿ ಓಲ್ಡ್ ಅಂದ್ರೆ ಹಳೆಗನ್ನಡದಲ್ಲಿ ಬರ್ದಿರ್ತಕ್ಕಂಥದ್ದು ಇದರಲ್ಲಿ. ಇದು ವಿಕ್ರಮಾದಿತ್ಯ 1ರ ಕಾಲದ್ದು ಅಂತ ನಾವು ಹೇಳ್ತೀವಿ, ಬಾದಾಮಿ ಚಾಲುಕ್ಯರದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿಕ್ರಮಾದಿತ್ಯ 1 ಯಾರು, ಪುಲಕೇಶಿ, 2ನೇ ಪುಲಕೇಶಿಯ ನಂತರ ಬಂದಿರತಕ್ಕಂಥದ್ದು. ಆ ಟೈಮಲ್ಲಿ ತುಂಬ ಬೇರೆ ಬೇರೆಯಾದ ಪಲ್ಲವರ ಉಪಟಳ ಜಾಸ್ತಿ ಇರುತ್ತೆ. ಆದರೂ ಕೂಡ ಅವ್ರನ್ನ ಪಲ್ಲವರನ್ನ ಓಡಿಸಿ, ಅವ್ರನ್ನ ನೀವು ಪಲ್ಲವರನ್ನ ಕಾಂಚೀಪುರಂಗೆ ಕಳಿಸಿ ಅವ್ರ ಕ್ಯಾಪಿಟಲ್ ಮಾಡಿಕೊಂಡು ವಾತಾಪಿನ ನೀವು ಒಂದು ಕ್ಯಾಪಿಟಲ್ ಮಾಡ್ಕೊಂಡು ಇರ್ತಕ್ಕಂಥವನು ಈ ವಿಕ್ರಮಾದಿತ್ಯ. ವಿಕ್ರಮಾದಿತ್ಯ 1ಗೆ ಮಹಾರಾಜಾದಿರಾಜ ಅಂತ ಬರೆದಿತ್ತು, ಸತ್ಯಾಶ್ರಯ ಅಂತ ಬರೆದಿತ್ತು, ರಾಜಾದಿರಾಜ ಅಂತ ಬರೆದಿತ್ತು, ರಾಣ ರಸಿಕ ಅಂತ ಕೂಡ ಬರೆದಿತ್ತು. ಸೊ ಹಾಗಾಗಿ ಇದು ಅವನ ಕಾಲಕ್ಕೆ ಸೇರಿದ್ದು. ಇದರಲ್ಲಿ 7 ಲೈನ್ ಇದೆ ಅಂತ ನಾನು ಹೇಳಿದೆ ನಿಮಗೆ. ಯಾರ ಬಗ್ಗೆ ಇದೆ ಅಂದ್ರೆ, ಅವನ ಆಫೀಸರ್ ಒಬ್ಬ, ಅಂದ್ರೆ ಅವನ ಆಡಳಿತಾಧಿಕಾರಿ ಇದ್ದ ಸಿಂಗವೇನ ಅಂತ, ಸಿಂಗವೇನ ಅಂತಕ್ಕಂಥ ಆಡಳಿತಾಧಿಕಾರಿ ಬಳ್ಳಾವಿಯಲ್ಲಿದ್ದ. ಅವನು ಒಂದಷ್ಟು ಟ್ಯಾಕ್ಸಸ್ ಬಗ್ಗೆ ಇದರಲ್ಲಿ, ಅಂದ್ರೆ ಲೋಕಲ್ ವಿಲೇಜ್ಗಳಲ್ಲಿ ಒಂದು ಟ್ಯಾಕ್ಸ್ನ ವೆಲ್ಫೇರ್ಗೋಸ್ಕರ ಒಂದಷ್ಟು ಎಕ್ಸೆಂಪ್ಷನ್ಸ್ ಬಗ್ಗೆ ಆಗಿರ್ಬೋದು, ಮತ್ತೆ ಒಂದು 6 ಎಕರ್ ಒಂದು ಲ್ಯಾಂಡ್ಗಳನ್ನ ಡೊನೇಷನ್ ರೀತಿ ಕೊಟ್ಟಿರೋದಾಗಿರ್ಬೋದು, ಅದೆಲ್ಲ ಈ ಒಂದು ಇನ್ಸ್ಕ್ರಿಪ್ಷನ್ ಅಂದ್ರೆ ಶಾಸನದಲ್ಲಿ ಮೆನ್ಷನ್ ಆಗಿದೆ ಸ್ನೇಹಿತರೆ. ಸೊ ಕೇಳ್ಬೋದು ಎಕ್ಸಾಮ್ಗೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟು. ಕರ್ನಾಟಕದ ಒಂದು ಕರೆಂಟ್ ಅಫೇರ್ ಆಗಿರೋದ್ರಿಂದ, ಎಸ್ಪೆಷಲಿ ಇತಿಹಾಸಕ್ಕೆ ಸೇರಿದ ಕರೆಂಟ್ ಅಫೇರ್. ನೆಕ್ಸ್ಟ್, ಆನ್ಲೈನ್ ಮಕ್ಕಳ ಲೈಂಗಿಕ ಶೋಷಣೆಯಲ್ಲಿ ತೊಡಗಿರುವ ಜಾಗತಿಕ ಸೈಬರ್ ಅಪರಾಧ ಜಾಲಗಳನ್ನು ಹತ್ತಿಕ್ಕಲು ಪ್ರಾರಂಭಿಸಲಾದ ಆಪರೇಷನ್ ಹ್ಯಾಕ್ ಅನ್ನು ಈ ಕೆಳಗಿನ ಯಾವ ಸಂಸ್ಥೆಗಳು ಪ್ರಾರಂಭಿಸಿದವು? ಆಪರೇಷನ್ ಹ್ಯಾಕ್, ಹ್ಯೂಮನ್ ಟ್ರಾಫಿಕಿಂಗ್, ಎಸ್ಪೆಷಲಿ ಚೈಲ್ಡ್ ಎಕ್ಸ್ಪ್ಲೋಟೇಷನ್. ಓಕೆ, ಚೈಲ್ಡ್ ಎಕ್ಸ್ಪ್ಲೋಟೇಷನ್ ಇದು CBI, ಕೇಂದ್ರ ತನಿಖಾ ದಳ. ಓಕೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅವರ ಆಪರೇಷನ್ ಇದು. ಆಪರೇಷನ್ ಹ್ಯಾಕ್ ಅಂತಕ್ಕಂಥದ್ದು ಅಥವಾ ಹಾಕ್ ಅಂತಕ್ಕಂಥದ್ದು ಏನಿದೆ, ಆನ್ಲೈನ್ ಮುಖಾಂತರ ಚೈಲ್ಡ್ನ ಅಬ್ಯೂಸ್ ಮಾಡೋದು, ಚೈಲ್ಡ್ ಸೆಕ್ಸ್ ಇದು ಮಾಡ್ತಕ್ಕಂಥದ್ದು, ಇದನ್ನ ತಡಿತಕ್ಕಂಥ ಒಂದು ಆಪರೇಷನ್ನು. ಈ ಥರ ಬಿಫೋರ್ ಕೂಡ ಆಪರೇಷನ್ ಕಾರ್ಬನ್ನು, ಆಪರೇಷನ್ ಮೇಘಚಕ್ರ ಅಂತೆಲ್ಲ ಮಾಡಿತ್ತು. ಇಟ್ ಈಸ್ ಆಂಟಿ ಸೈಬರ್ ಕ್ರೈಮ್ ಇನಿಷಿಯೇಟಿವ್ ಲಾಂಚ್ಡ್ ಬೈ CBI. ಇಟ್ ಏಮ್ಸ್ ಟು ಐಡೆಂಟಿಫೈ, ಪ್ರಾಸಿಕ್ಯೂಟ್ ಇಂಡಿವಿಜುವಲ್ಸ್ ಇನ್ವಾಲ್ವ್ಡ್ ಇನ್ ಆನ್ಲೈನ್ ಚೈಲ್ಡ್ ಸೆಕ್ಷುವಲ್ ಎಕ್ಸ್ಪ್ಲಾಯಿಟೇಷನ್. ಆನ್ಲೈನ್ ಮುಖಾಂತರ ಚೈಲ್ಡ್ ಎಕ್ಸ್ಪ್ಲೋಟೇಷನ್ ಏನು ನಡೀತಾ ಇರುತ್ತೆ, ಇಂಟರ್ನ್ಯಾಷನಲ್ ಕಡೆ ನ್ಯಾಷನಲ್ ಏನು ಆನ್ಲೈನ್ಗಳಲ್ಲಿ ಆಗ್ತಾ ಇರ್ತವೆ, ಇದನ್ನೆಲ್ಲ ತಪ್ಪಿಸೋಕ್ಕೋಸ್ಕರ, ಅದನ್ನು ಕಂಡುಹಿಡಿದು ಇದು ಮಾಡೋಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಆಪರೇಷನ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟು. ಇದಕ್ಕೆ ಹೊರದೇಶದಲ್ಲೂ ಕೂಡ FBI ಆಗಿರ್ಬೋದು, ಇಂಟರ್ಪೋಲ್ ಆಗಿರ್ಬೋದು, ಎಲ್ಲ ರೀತಿ ಸೈಬರ್ ಸೆಕ್ಯೂರಿಟಿಗಳ ಸೈಬರ್ ಯೂನಿಟ್ಸ್ಗಳ ಜೊತೆ ಕೂಡ ಕೈ ಜೋಡಿಸಿ ಇದನ್ನು ಕಂಡುಹಿಡಿದು ಇದನ್ನು ಆಪರೇಷನ್ ಲಾಂಚ್ ಮಾಡಿ ಒಂದಷ್ಟು ಜನನ ಜೈಲ್ಗೂ ಕೂಡ ತಳ್ಳಿರ್ತಕ್ಕಂಥ ಆಪರೇಷನ್. ಸೊ ಅರ್ಥ ಆಗಿದೆ ಅನ್ಕೋತೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಚೆನಾಬ್ ನದಿ. ನೋಡಿ, ಚೆನಾಬ್ ನದಿ ಯಾಕೆ ಸುದ್ದಿಯಲ್ಲಿತ್ತು? ಚೆನಾಬ್ ನದಿ ಫಸ್ಟ್ ಟೈಮು ನಾವು ನೋಡೇ ಇಲ್ಲ, ಎಲ್ಲ ಬತ್ತೋಗಿರೋ ರೀತಿ, ನೀರೇ ಇಲ್ದ ರೀತಿ ಇದೆ ಫಸ್ಟ್ ಟೈಮ್ ಅಂತ ಎಲ್ಲ ನ್ಯೂಸಲ್ಲಿ ಬರ್ತಾ ಇತ್ತು, ನೀವು ನೋಡಿರ್ತೀರ ಅಲ್ವಾ? ಅಂದ್ರೆ ನಾವು ಸಿಂಧು ಒಪ್ಪಂದವನ್ನ ತಡೆ ಹಿಡಿದು ಚೆನಾಬ್ ನದಿಯ ನೀರನ್ನು ತಡೆ ಹಿಡಿದಿದ್ವಿ ಕಂಪ್ಲೀಟ್ ಆಗಿ. ಸೊ ಬತ್ತೋದರ ರೀತಿ ಇತ್ತು ಅಲ್ವಾ? ದಿಸ್ ಇಸ್ ಫಸ್ಟ್ ಟೈಮ್ ಅಂತ ಅಲ್ಲಿನ ವಯಸ್ಸಾದವ್ರು ನಾವು ನೋಡ್ತಾ ಇರೋದೇ ಫಸ್ಟ್ ಟೈಮ್ ಅಂತಿದ್ರು.
ಓಕೆ, ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಹಿಮಾಚಲ ಪ್ರದೇಶದಲ್ಲಿ ಚಂದ್ರ ಮತ್ತು ಭಾಗ ನದಿಗಳ ಸಂಗಮದಿಂದ ಚೆನಾಬ್ ರೂಪುಗೊಳ್ಳುತ್ತದೆ. ಹೌದು ಸರ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಎಸ್. ಜಮ್ಮು ಪ್ರದೇಶದ ಮೂಲಕ ಹಾದು ಹೋದ ನಂತರ ನದಿ ನೇರವಾಗಿ ಗಂಗಾ ನದಿಗೆ ಹರಿಯುತ್ತದೆ. ನೋ, ಇಟ್ ಈಸ್ ಸಿಂಧು ನದಿ. ಸಿಂಪಲ್ ಕ್ವಶನ್ ಅಷ್ಟೇ, ಸಿಂಧು ನದಿ. ಆಪ್ಷನ್ 2 ರಾಂಗ್. ಮರುಸುದರ್ ಅನ್ನೋ ಅದರ ಬಲದಂಡಿ ಅತಿ ದೊಡ್ಡ ಉಪನದಿಯಾಗಿದೆ. ಅಂದ್ರೆ ಲೆಫ್ಟ್ ಬ್ಯಾಂಕ್ ರಿವರ್, ರೈಟ್ ಬ್ಯಾಂಕ್ ರಿವರ್ ಅದರದ್ದು ಗೊತ್ತಿರಬೇಕು. ನೀವು ಸಿಂಧೂ ನದಿ ಅದರ ಉಪನದಿಗಳು ಏನಿವೆ ಅದರ ಉಪನದಿಗಳು ಇವೆಲ್ಲ ಕೂಡ ನೀವು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ ಎಕ್ಸಾಮ್ ಅಲ್ಲಿ. ಮೋಸ್ಟ್ ಎಕ್ಸ್ಪರ್ಟ್, ಯಾಕೆ ಸಿಂಧೂ ನದಿಯು ಒಪ್ಪಂದ ನಾವು ಮುರಿದಿರೋದ್ರಿಂದ ಅದು ರಿಲೇಟೆಡ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ಕರೆಕ್ಟ್. ಬಾಗ್ಲಿಹಾರ್ ಅಣೆಕಟ್ಟು ಜಮ್ಮು ಮತ್ತು ಕಾಶ್ಮೀರದ ರಾಂಬನ್ ಬಳಿ ಚೆನಾಬ್ ನದಿಯ ಮೇಲಿದೆ. ಹೌದು, ದಿಸ್ ಇಸ್ ಕರೆಕ್ಟ್. ನಾವು ಅದಕ್ಕೆ ಡ್ಯಾಮ್ನ ಕ್ಲೋಸ್ ಮಾಡಿದ್ದು. ಸೊ ಹಾಗಾಗಿ ಆಪ್ಷನ್ 1, 3, 4 ಮಾತ್ರ ಇಸ್ ದ ರೈಟ್ ಆನ್ಸರ್. ಇನ್ನು ಇದ್ರ ಬಗ್ಗೆ ಹೇಳೋದಾದ್ರೆ, ನಾನು ನಿಮಗೆ ತೋರಿಸ್ತೇನೆ. ಚೆನಾಬ್ ರಿವರ್ ಬಗ್ಗೆ ಹೇಳೋದಾದ್ರೆ, ಇಟ್ ಈಸ್ ಫೌಂಡ್ ಬೈ 2 ಯೂನಿಟ್ಸ್, 2 ಹೆಡ್ ವಾಟರ್ಸ್ ಆಫ್ ಚಂದ್ರ ಮತ್ತು ಭಾಗ. 2 ಜಲಗಳಿಂದ ಕೂಡಿ ಆಗ್ತಕ್ಕಂಥದ್ದು ಇದು. ಇಟ್ ಈಸ್ ಹಿಮಾಲಯದ ಲಹೂರ್ ರೀಜನ್, ಹಿಮಾಚಲ ಪ್ರದೇಶದಲ್ಲಿ ಆಗ್ತಕ್ಕಂಥದ್ದು. ಇದು ಪಂಜಾಬ್ ಮುಖಾಂತರ ಹೋಗಿ ಪಾಕಿಸ್ತಾನಕ್ಕೆ ಹೋದ್ಮೇಲೆ ಅಲ್ಲಿ ಸಿಂಧು ನದಿಗೆ ಸೇರ್ಕೊಳ್ಳುತ್ತೆ. ಇದರ ಒಂದು ಬಲದಂಡೆ ನದಿಗಳು ಮರುಸುಂದರ್, ಮತ್ತೆ ಮಿಯಾರ್ ನಲ್ಲಾ, ಬಹುದ್ ನಲ್ಲಾ, ಬಿಚ್ಲೇಯರ್, ಆನ್ಸ್ ಮತ್ತೆ ಕಲಾನಿ ಅಂತ. ಲೆಫ್ಟ್ ಬ್ಯಾಂಕ್ ರಿವರ್ ಎಡದಂಡೆ ನೀರು ಮತ್ತೆ ತವಾಯಿ ನೀರು ಮತ್ತೆ ಲಿದಾರಾರಿ ಅಂತಕ್ಕಂಥದ್ದು. ಇದರ ಮೇಜರ್ ಡ್ಯಾಮ್ಗಳು ನೋಡೋದಾದ್ರೆ ಚೆನಾಬ್ ರಿವರ್ದು ನಾವು ಬಾಗಿಲ್ಹಾರ್ ಡ್ಯಾಮ್, ರಾಂಬಾನ್ ನಾವು ಜಮ್ಮು ಕಾಶ್ಮೀರದಲ್ಲಿ ನೋಡ್ತೀವಿ, ಸಲಾಲ್ ಡ್ಯಾಮ್ ಜಮ್ಮು ಕಾಶ್ಮೀರದಲ್ಲಿ ನೋಡ್ತೀವಿ, ದುಲ್ ಹಸ್ತಿ ಅಂತಕ್ಕಂಥ ಡ್ಯಾಮ್ ಇದು ದರ್ಬಾಶಾಲಾ ಮತ್ತೆ ಕಿಶ್ತವಾರ್ ಡಿಸ್ಟಿಕ್ ಅಲ್ಲಿ ನೋಡ್ತೀವಿ. ಪಕಲ್ ದುಲ್ ಡ್ಯಾಮ್ ಅಂತಕ್ಕಂಥದ್ದು ಕಿಶ್ತವಾರ್ ಡಿಸ್ಟಿಕ್ ಅಲ್ಲಿ ನೋಡ್ತೀವಿ ಸ್ನೇಹಿತರೆ. ಸೊ ಅದರ ಒಂದು ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಡ್ಯಾಮ್ಗಳು ಇದು. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಫೈನ್ ಸರ್, ನೆಕ್ಸ್ಟ್ ಹೋಗೋಣ ಬನ್ನಿ. ಜಾಗತಿಕ ಬಾಹ್ಯಾಕಾಶ ಪರಿಶೋಧನಾ ಶೃಂಗಸಭೆ, ಓಕೆ, ಕ್ಲೆಕ್ಸ್ ಅಂತ ಕರಿತೀವಿ. ಇದು 2025ಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಕ್ವಶನ್. ಗ್ಲೋಬಲ್ ಸ್ಪೇಸ್, ಓಕೆ, ಗ್ಲೋಬಲ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಕಾನ್ಫರೆನ್ಸ್ ಅಂತ. ಇದು ಅಂತಾರಾಷ್ಟ್ರೀಯ ಒಂದು ಬಾಹ್ಯಾಕಾಶ ಒಕ್ಕೂಟ. ಹೌದು, ಇಂಟರ್ನ್ಯಾಷನಲ್ ಬಾಹ್ಯಾಕಾಶ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಒಕ್ಕೂಟ ಹಾಗೂ ಅತಿಥೇಯ ದೇಶ ಸಹಯೋಗದೊಂದಿಗೆ ಆಯೋಜಿಸಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಮ್ಮೇಳನ. ಹೌದು, ಇದು ದೆಹಲಿಯಲ್ಲಿ ನಡೆಸಲು ನಿರ್ಧರಿಸಲಾಗಿದೆ. ಹೌದು ಸರ್. ಇದರ ವಿಷಯ ಏನಿದೆ, ಹೊಸ ಪ್ರಪಂಚವನ್ನು ತಲುಪುವುದು, ಬಾಹ್ಯಾಕಾಶ ಪರಿಶೋಧನೆ, ಪುನರುಜ್ಜೀವನ ಅಂತಕ್ಕಂಥ ಇದರ ಥೀಮ್. ಓಕೆ, ಇಂಗ್ಲೀಷಲ್ಲಿ ತೋರಿಸ್ತೀನಿ ನಾನು. ಸೊ ಇಲ್ಲಿ ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟು. ಇದು ಭಾರತದಲ್ಲಿ ನಡೀತಾ ಇರ್ತಕ್ಕಂಥ 7th ಇಂದ 9th ತನಕ ನಡೆದಿರ್ತಕ್ಕಂಥ ಒಂದು ಗ್ಲೋಬಲ್ ಸ್ಪೇಸ್ ಎಕ್ಸ್ಪ್ಲೋರೇಷನ್. ಅಂದ್ರೆ ಏನಪ್ಪಾ ಇದು ಅಂತಂದ್ರೆ, ಸ್ಪೇಸ್ನ ಇನ್ನೋವೇಟಿವ್ ಆಗಿ ಎಲ್ಲರ ಜೊತೆಗೂಡಿ ಕೋಆಪರೇಷನ್ ಮುಖಾಂತರ ಸ್ಪೇಸ್ ಸೈನ್ಸ್ನ ಹಂಚ್ಕೊಳ್ತಕ್ಕಂಥದ್ದು. ಓಕೆ, ಅದ್ರ ಬಗ್ಗೆ ಹೊತ್ತಿ ಹೇಳ್ತಕ್ಕಂಥ ಇಲ್ಲಿದೆ ನೋಡಿ ಅದರ ಥೀಮ್. ರಿಸರ್ಚ್ ನ್ಯೂ ವರ್ಲ್ಡ್ಸ್ ಎ ಸ್ಪೇಸ್ ಎಕ್ಸ್ಪ್ಲೋರೇಷನ್ ರೆನೆಸೆನ್ಸ್ ಅಂತಕ್ಕಂಥದ್ದು ಅದರ ವಿಷಯ. ಓಕೆ, ಡೆಲ್ಲಿ ನಡೀತಾ ಇದೆ, ಭಾರತ ಇದನ್ನ ನಡೆಸ್ಕೊಡ್ತಾ ಇದೆ. ಇದನ್ನ ಭಾರತದಲ್ಲಿ ಇಸ್ರೋ ಮತ್ತೆ IAF ಇಂಟರ್ನ್ಯಾಷನಲ್ ಆಸ್ಟ್ರೋ ಫೆಡರೇಷನ್ ಜಾಯಿಂಟ್ಲಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಹೋಸ್ಟ್ ಮಾಡ್ತಿರ್ತಕ್ಕಂಥದ್ದು. ಸೊ ವೆರಿ ಇಂಪಾರ್ಟೆಂಟ್, ಕೇಳ್ಬೋದು ನಿಮಗೆ ಎಕ್ಸಾಮ್ ಅಲ್ಲಿ. ಎಲ್ಲಿ ನಡೀತು ಅಂತ ಕೇಳ್ತಾನಷ್ಟೇ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕೂಡ. ನೆಕ್ಸ್ಟ್, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೆ ಸಂಬಂಧಪಟ್ಟಂತೆ ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟದ ಸೂಚಕಗಳ ಆಧಾರದ ಮೇಲೆ HDA ದೇಶದ ಪ್ರಗತಿ ನಡೆಯುತ್ತದೆ. ಹೌದಲ್ವಾ ಸರ್? ಹೆಲ್ತ್ ಅಲ್ವಾ, ಸ್ಕೂಲ್ ಎಜುಕೇಷನ್ನು ಮತ್ತೆ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಮೇಲೆ ಇದು ನಡೀತಕ್ಕಂಥದ್ದು 3 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೂಚಕಗಳು. ಹೌದು, ಕರೆಕ್ಟು. ಜಾಗತಿಕ ಪರಿಸರ ಅಭಿವೃದ್ಧಿಯನ್ನು ಪತ್ತೆ ಹಚ್ಚಲು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ವಾರ್ಷಿಕ HDA ಪ್ರಕಟಿಸುತ್ತದೆ. ಅಂದ್ರೆ HDA UNEP ಪ್ರಕಟಿಸಿರುತ್ತಾ? ತಪ್ಪು. ಇದು UNDP. ನೋಡಿ, ಹಿಂಗೆ ಕನ್ಫ್ಯೂಸ್ ಮಾಡ್ಬಿಡ್ತಾನೆ ಎಕ್ಸಾಮ್ ಅಲ್ಲಿ. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಲ್ಲ, ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಿಡುಗಡೆ ಮಾಡೋದು. ಸೊ ಹಾಗಾಗಿ ದಿಸ್ ಇಸ್ ರಾಂಗ್. ಸೊ ಆಪ್ಷನ್ 1 ಮಾತ್ರ ಕರೆಕ್ಟ್. ಇದರ ರ್ಯಾಂಕ್ ಏನು ಅದು ಗೊತ್ತಿರಬೇಕು. ಭಾರತದ ರ್ಯಾಂಕ್ 130ನೇ ರ್ಯಾಂಕ್ ಸ್ನೇಹಿತರೆ. ಮತ್ತೆ ಈ ರಿಪೋರ್ಟ್ ನ ಟೈಟಲ್ ಏನು ಅಂದ್ರೆ, UNDP ರಿಪೋರ್ಟ್ ನ ಟೈಟಲ್ ಎ ಮ್ಯಾಟರ್ ಆಫ್ ಚಾಯ್ಸ್ ಪೀಪಲ್ ಅಂಡ್ ಪಾಸಿಬಿಲಿಟೀಸ್ ಇನ್ ದ ಏಜ್ ಆಫ್ AI ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಎಂತೆಂತ ಒಂದು ಚಾಯ್ಸ್ಗಳಿದೆ ಅಂತ ಇದು ಹೇಳುತ್ತೆ ಈ ರಿಪೋರ್ಟ್ ಅಲ್ಲಿ ಸ್ನೇಹಿತರೆ. ಏನ್ ಹೇಳುತ್ತೆ ಅಂತಂದ್ರೆ, ಐ ವಿಲ್ ಶೋ ಯು. A report notes artificial intelligence is rapidly spreading with 1 in 5 people globally already using AI tools ಅಂತ. ಓಕೆ, ಅಂದ್ರೆ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ 5ರಲ್ಲಿ 1 ಜನ ಒಬ್ಬರು ಇದನ್ನು ಯೂಸ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಬಟ್ ಸ್ಟಿಲ್ ಇಟ್ ಈಸ್ ಕಮ್ಮಿ ಓನ್ಲಿ. 5ರಲ್ಲಿ ನಾವು 70%, ಅಟ್ಲೀಸ್ಟ್ ಮೋರ್ ದನ್ 50%, ಒಂದು 4 ಜನ 3 ಜನಕ್ಕಿಂತ ಜಾಸ್ತಿ ಯೂಸ್ ಮಾಡಬೇಕು. ಬಟ್ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವನ್ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ತಿರೋದು ಕಮ್ಮಿ ಅಂತ ಹೇಳುತ್ತೆ. ಸೊ ಭಾರತ 130ನೇ ರ್ಯಾಂಕ್ ಅಲ್ಲಿದೆ.
ನಾವು ನೋಡ್ಬೋದು ಐಸ್ಲ್ಯಾಂಡ್ ಫಸ್ಟ್ ರ್ಯಾಂಕ್ ಇದೆ ನೋಡಿ, ಟಾಪ್ 10 ಇಲ್ಲಿ ನಾವು ನೋಡ್ಬೋದು. ಇನ್ನು ಇದು 2023ರ ರಿಪೋರ್ಟ್ ಇವಾಗ ಬಿಡುಗಡೆ ಆಗಿದೆ. ಇನ್ ಪ್ರೀವಿಯಸ್ ರಿಪೋರ್ಟ್ 2022 ಇವಾಗಲೂ ನಾವು ರ್ಯಾಂಕ್ ನೋಡೋದಾದ್ರೆ ನಾವು ಈಗ ಕಮ್ಮಿ 133 ಕಮ್ಮಿ, ಅಂದ್ರೆ ಸ್ವಲ್ಪ ನಾವು ಡೆವಲಪ್ಮೆಂಟ್ ಜಾಸ್ತಿ ತೋರಿಸಿದೀವಿ ಅಂತ, ಹ್ಯೂಮನ್ ಡೆವಲಪ್ಮೆಂಟ್ನ ಸ್ವಲ್ಪ ಜಾಸ್ತಿ ತೋರಿಸಿದೀವಿ ಅಂತ. ಎಲ್ಲ ಕಡೆನೂ ನಮ್ಮದು ಪಾಯಿಂಟ್ಸ್ಗಳು HDI ಲೈಫ್ ಎಕ್ಸ್ಪೆಕ್ಟೆನ್ಸಿ ನೋಡಿ ಇನ್ಕ್ರೀಸ್ ಆಗಿದೆ. ಇಯರ್ ಆಫ್ ಸ್ಕೂಲಿಂಗು ಇನ್ಕ್ರೀಸ್ ಆಗಿ ಸ್ವಲ್ಪ ಡಿಕ್ರೀಸ್ ಆಗಿದೆ, 0.01 ಮಾತ್ರ ಡಿಕ್ರೀಸ್ ಆಗಿದೆ. ಮತ್ತೆ ಇಯರ್ ಆಫ್ ಸ್ಕೂಲಿಂಗ್ ನೋಡ್ಬೋದು, ಅದು ಇನ್ಕ್ರೀಸ್ ಆಗಿದೆ. ಗ್ರಾಸ್ ನ್ಯಾಷನಲ್ ಇನ್ಕಮ್ ದುಡ್ಡು ಏನಿದೆ ಅದು ಕೂಡ ಇನ್ಕ್ರೀಸ್ ಆಗಿದೆ. ಸೊ ಹಾಗಾಗಿ ನಮ್ಮ ರ್ಯಾಂಕ್ ಕೂಡ 3 ನಾವು ಮುಂದೆ ಜಿಗ್ದಿದ್ದೀವಿ. ಅದನ್ನು ಕೇಳ್ಬೋದು. ಪ್ರೀವಿಯಸ್ ಇಯರ್ಗೂ ಈಗ ಈ ಒಂದು ರಿಪೋರ್ಟ್ಗೂ ಪ್ರೀವಿಯಸ್ ರಿಪೋರ್ಟ್ಗೂ ಏನು ಡಿಫ್ರೆನ್ಸ್ ಅಂದರೆ ನಾವು ಜಿಗ್ದಿದ್ದೀವಿ ರ್ಯಾಂಕಲ್ಲಿ 133 130ಕ್ಕೆ ಬಂದಿದ್ದೀವಿ. ಸೊ ನಮ್ಮ HDA ಸ್ಕೋರು ಕೂಡ ನೀವು ನೋಡ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಪ್ರಮುಖವಾಗಿ ನಮ್ಮ ಅಕ್ಕಪಕ್ಕದ ಎಸ್ಪೆಷಲಿ ಪಾಕಿಸ್ತಾನ ನಮ್ಗಿಂತ ಕೆಳಗಡೆ ಇದೆ, ಬಟ್ ನೇಪಾಳ ನಮ್ಗಿಂತ ಕೆಳಗಡೆ ಇದೆ, ಬಟ್ ಶ್ರೀಲಂಕಾ ಆಗಿರ್ಬೋದು 89 ನಮ್ಗಿಂತ ಒಳ್ಳೆ ರ್ಯಾಂಕ್ ಇದೆ. ನಾನು ತೋರಿಸ್ತೀನಿ, ಐ ವಿಲ್ ಶೋ ಯು. ಚೈನಾ 78, ಶ್ರೀಲಂಕಾ ನಮ್ಗಿಂತ ಒಳ್ಳೆ, ಭೂತಾನ್ ನಮ್ಗಿಂತ ಒಳ್ಳೆ ರ್ಯಾಂಕಲ್ಲಿದೆ, ಬಾಂಗ್ಲಾದೇಶ ನಮ್ಮ ಒಂದು ಇದರಲ್ಲೇ ಇದೆ, ನೇಪಾಳ, ಮಯನ್ಮಾರ್, ಪಾಕಿಸ್ತಾನ ಮಾತ್ರ ನಮ್ಗಿಂತ ಕೀಳಲ್ಲಿರೋದಷ್ಟೇ, ಕಮ್ಮಿ ಇರೋದು. ಇನ್ನೆಲ್ಲ ಒಳ್ಳೆ ರ್ಯಾಂಕಲ್ಲೇ ಇವೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ. ಸೊ ನಾವು ಸ್ವಲ್ಪ ಮಾಡಬೇಕು. ಇನ್ನು ಬ್ರಿಕ್ಸ್ ನೇಷನ್ ಅಂತ ತಗೊಂಡಾಗ ನಾವು ಬ್ರಿಕ್ಸ್ ಅಲ್ಲಿ ಬ್ರೆಜಿಲ್ ಇದೆ, ರಷ್ಯಾ ಇದೆ, ಚೈನಾ ಇದೆ, ಸೌತ್ ಆಫ್ರಿಕಾ, ಅವ್ರದ್ದೆಲ್ಲ ನಮ್ಗಿಂತ ಒಳ್ಳೆ ರ್ಯಾಂಕಲ್ಲೇ ಇದೆ, ನಾವೇ ಕಮ್ಮಿ ಇದ್ದೀವಿ HDI ಇದರಲ್ಲಿ. HDIನ ನಾವು 3 ಡೈಮೆನ್ಷನ್ಸ್ ಇಂದ ಹೇಳ್ತೀವಿ. ಒಂದು ಹೆಲ್ತ್, ಎಜುಕೇಷನ್ ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ನಾನು ತೋರಿಸ್ತೀನಿ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದ್ರೆ ನೀವು ಗ್ರಾಸ್ ನ್ಯಾಷನಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯ್ತು. ಎಜುಕೇಷನ್ ನೋಡಿ, SDG ಗೋಲು ಒಂದ್ಸಲ ಎಕ್ಸಾಮಲ್ಲಿ ಕೇಳ್ಬಿಡ್ತಾನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಇಲ್ಲೂ ಇದೆ, ತೋರಿಸ್ತೀನಿ ನಾನು ನಿಮಗೆ. ಎಲ್ಲೋ ಐತದು, ಇಲ್ಲಿದೆ ನೋಡಿ. ಲಾಂಗ್ ಆ್ಯಂಡ್ ಹೆಲ್ತಿ ಲೈಫ್, ನಾಲೆಡ್ಜ್ ಆ್ಯಂಡ್ ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಇನ್ನು ಇಂಡಿಕೇಟರ್ ಇದರಲ್ಲಿ ನಮಗೆ ಬೇರೆ ಬೇರೆ ಬರುತ್ತೆ ನೋಡಿ. ನಾಲೆಡ್ಜ್ ಅಂದರೆ ಎಕ್ಸ್ಪೆಕ್ಟಿಂಗ್ ಇಯರ್ ಆಫ್ ಸ್ಕೂಲಿಂಗು, ಮೀನ್ ಇಯರ್ ಆಫ್ ಸ್ಕೂಲಿಂಗು, ಎಜುಕೇಷನ್ ಇಂಡೆಕ್ಸು. ಓಕೆ, ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದರೆ GNI ಆಗಿರ್ಬೋದು, GNI ಇಂಡೆಕ್ಸ್ ಆಗಿರ್ಬೋದು, ಅದರಿಂದ ಅಳಿತಾ ಹೋಗ್ತಾರೆ. ಇನ್ನು ಇಲ್ಲಿ ನಾವು ಪ್ರಮುಖವಾಗಿ ನೋಡೋದಾದರೆ ಟಾಪ್ ಆ್ಯಂಡ್ ಬಾಟಮ್, ಆಲ್ರೆಡಿ ಟಾಪ್ ಐಸ್ಲ್ಯಾಂಡ್ ಇದೆ, ಬಾಟಮ್ ಅಲ್ಲಿ ಸೌತ್ ಸುಡಾನ್ ಇದೆ. ಎಷ್ಟನೇ ರ್ಯಾಂಕ್ ಅದು ಸರ್? ಟಾಪಲ್ಲಿ ಬಿಲೋ ರ್ಯಾಂಕಲ್ಲಿ ಇರ್ತಕ್ಕಂಥ ಒಂದು ದೇಶ. ಇದು ಇನ್ನೂ ಡೀಟೇಲ್ ಇಲ್ಲಿ ಕೊಟ್ಟಿದ್ದೀನಿ, ಅಷ್ಟೊಂದು ಬೇಕಾಗಿಲ್ಲ. ನಾನು ಈಗ ಏನು ಪಾಯಿಂಟ್ಸ್ ಹೇಳಿದೆ ದರ್ ಇಸ್ ಮೋರ್ ದನ್ ಎನಫ್. ಇದನ್ನು ನೋಡ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾನೆ. ಇನ್ನು ಜೀನ್ ಎಡಿಟಿಂಗ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ದಿಸ್ ಇಸ್ ದ ವರ್ಲ್ಡ್ ಫಸ್ಟ್ ಜೀನ್ ಎಡಿಟಿಂಗ್ ಯಾವುದ್ರಲ್ಲಿ ರೈಸ್ ನಾವು ಭಾರತ ಮಾಡಿರ್ತಕ್ಕಂಥದ್ದು. ಓಕೆ, ಇದು ವಿದೇಶಿ ಜೀನ್ಗಳನ್ನು ಅನುಮತಿಸುವ ಮೂಲಕ, ಅಂದ್ರೆ ಫಾರಿನ್ ಜೀನ್ನ ಇದಕ್ಕೆ ಸೇರಿಸಿ ನಾವು ಎಡಿಟಿಂಗ್ ಮಾಡಿದೀವ. ದಿಸ್ ಇಸ್ ರಾಂಗ್. ಫಾರಿನ್ ಜೀನ್ ಹಾಕಲ್ಲ ಸ್ನೇಹಿತರೆ, ಅಲ್ಲಿರ್ತಕ್ಕಂಥ ಜೀನು ಅಲ್ಲೇ ನಾವು ಮಾಡಿಫಿಕೇಶನ್ ಮಾಡಿರ್ತಕ್ಕಂಥದ್ದು. ಯಾವುದೇ ಹೊಸ ಜೀನ್ ಮಾಡಿದ್ರೆ ಜೀನ್ ಎಡಿಟಿಂಗ್ ಮಾಡಿಲ್ಲ ಇದರಲ್ಲಿ. ಓಕೆ, ಪೂಸಾ DST ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಅಭಿವೃದ್ಧಿಪಡಿಸಿದ ಜೀನೋಮ್ ಸಂಪಾದಿತ ಗೋಧಿ ವಿಧ ಆಗಿದೆ. ಇದು ಪೂಸಾ DST ಅಂತಕ್ಕಂಥದ್ದು ನಾವೇನು ಮಾಡಿದೀವಲ್ಲ, ದಿಸ್ ಇಸ್ ನಾಟ್ ಗೋಧಿ, ಇಟ್ ಇಸ್ ಅಕ್ಕಿ. ಓಕೆ, ನಾನು ಅದನ್ನೇ ಹೇಳ್ತಾರೆ, ರೈಸ್ ಜೀನೋಮ್ ಇನ್ ಇಂಡಿಯಾ, ವರ್ಲ್ಡ್ ಫಸ್ಟ್ ರೈಸ್ ಮಾಡಿರ್ತಕ್ಕಂಥದ್ದು, ಎಡಿಟ್ ಮಾಡಿರ್ತಕ್ಕಂಥದ್ದು ನಾವೇ. ಸೊ ಹಾಗಾಗಿ ಜೀನೋಮ್ ಸಂಪಾದಿತ ಅಕ್ಕಿ ಪ್ರಭೆಯನ್ನು ಅಭಿವೃದ್ಧಿಪಡಿಸಿದ ವಿಶ್ವದ ಮೊದಲ ದೇಶ ಚೀನಾ ಅಲ್ಲ, ಇಂಡಿಯಾ. ಈಗ ತಾನೇ ಹೇಳ್ತಾ ಇದೆ ಭಾರತ ಅಂತ. ಸೊ ಹಾಗಾದ್ರೆ 3 ತಪ್ಪ? ಎಸ್, ಮೇಲಿನ ಯಾವುದು ಸರಿ ಇಲ್ಲ, 3 ತಪ್ಪು. ಸೊ ಇದ್ರ ಬಗ್ಗೆ ನೋಡೋದಾದ್ರೆ, ಸೊ ಎಡಿಟಿಂಗ್ ಆಫ್ ಜೀನ್ ಇಸ್ ನಥಿಂಗ್ ಬಟ್ ಏನು, ನಾನು ಹೇಳಿದೆ, ನೋ ಫಾರಿನ್ ಜೀನ್ ಅಥವಾ DNA ಇದ್ರಲ್ಲಿ ಹಾಕಲ್ಲ. ಓಕೆ, ಅಂಡ್ ಪೂಸಾ DST ಇಟ್ಸ್ ಎ ರೈಸ್ ವೆರೈಟಿ. ಇಂಡಿಯಾ ಇಸ್ ದ ಫಸ್ಟ್ ಕಂಟ್ರಿ ಟು ಎಡಿಟ್ ಜೀನೋಮ್ ಎಡಿಟಿಂಗ್ ರೈಸ್ ವೆರೈಟಿ ಮಾಡಿರ್ತಕ್ಕಂಥದ್ದು. ಜೀನ್ ಅಂದ್ರೆ ನಿಮ್ಗೆ ಗೊತ್ತಿದೆ, ನಮ್ದೇನು ಕ್ಯಾರೆಕ್ಟರ್, ಫಿಸಿಕಲ್ ಕ್ಯಾರೆಕ್ಟರ್, ಫಂಕ್ಷನಾಲಿಟಿ ಏನು ನಡ್ಕೊಂತ ಬಂದಿರ್ತಾರೆ ನಮ್ಮ ಜೀನ್ ಅಲ್ಲಿ ಇರ್ತಕ್ಕಂಥ DNA, RNA ಇರ್ತಕ್ಕಂಥ ಪ್ರೋಟೀನ್ಗಳು. ಸೊ ಈ ಒಂದು ಬೇಸಿಸ್ ಮೇಲೆ ಏನು ನಮ್ಮ ಕ್ಯಾರೆಕ್ಟರಿಸ್ಟಿಕ್ ಚೇಂಜ್ ಆಗ್ತಾ ಹೋಗುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಒಳ್ಳೆ ಬೆಳೆ ಬರಬೇಕು, ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಆಗಬಾರ್ದು. ಓಕೆ, ಒಳ್ಳೆ ರೀತಿಯಾದ ಬೇಗ ಬೆಳೆ ಬರಬೇಕು, ಇನ್ನು ಜಾಸ್ತಿ ಇಳುವರಿ ಬರಬೇಕು, ಆ ಥರ ರೈಸ್ ವೆರೈಟಿನ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಕ್ರಿಸ್ಪ್ 9 ಅಂತ ಕರಿತೀವಿ, ಅಂದ್ರೆ ಪ್ರೋಟೀನ್ 9 ಅಂತ, ಕ್ಯಾಸ್ 9 ಅನ್ನೋ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಸೊ ಜೀನ್ ಎಡಿಟಿಂಗ್ ಅಂದ್ರೆ ಇಷ್ಟ ಸ್ನೇಹಿತರೆ. ನೋಡಿ, ಇಲ್ಲಿ ನೋಡ್ಬೋದು ನೀವು, ಸೆಲ್ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ, ಅಲ್ಲಿ ಕ್ರೋಮೋಸೋಮ್ಸ್ ಇರುತ್ತೆ. ಅಲ್ಲಿ ನಾವು ಯಾವ ಕ್ರೋಮೋಸೋಮ್ಸ್ ತೆಗೆದು ಅದನ್ನ ಯಾವ್ದು ಬೇಡವಾದ ತೆಗೆದು ಮತ್ತೆ ಅದನ್ನ ಅಭಿವೃದ್ಧಿಪಡಿಸಿ ಅಲ್ಲೇನೆ ನಾವು ಬೇರೆದನ್ನ ಹಾಕ್ತಕ್ಕಂಥದ್ದು, ಅಂದ್ರೆ ಇದರಲ್ಲಿ ಇರತಕ್ಕಂಥ ಎಡಿಟ್ ಮಾಡ್ತಕ್ಕಂಥದ್ದು, ಬೇಡದಿರೋ ತೆಗಿತಕ್ಕಂಥದ್ದು ಅಥವಾ ಬೇಕಾಗಿರೋದನ್ನ ಇನ್ನೂ ಸ್ವಲ್ಪ ಅಲ್ಲೇ ಅಭಿವೃದ್ಧಿ ಲ್ಯಾಬಲ್ಲೇ ಅಭಿವೃದ್ಧಿ ಮಾಡಿ ಹಾಕ್ತಕ್ಕಂಥದ್ದು. ಅಂದ್ರೆ ಬೇರೆ ಯಾವುದೋ ಹೊಸ ಜೀನ್ ತಂದು ಹಾಕಲ್ಲ, ಅಲ್ಲಿರೋ ಜೀನ್ನ ನಾವು ಗೈಡೆಡ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಅದನ್ನ ನಾವು ಹಾಕಿ ಬೇರೆ ಹೆಲ್ತಿ DNA ತರ ಮಾಡ್ತಕ್ಕಂಥದ್ದು. ಸೊ ಈ ತರ ಮಾಡ್ತಕ್ಕಂಥ ಟೆಕ್ನಾಲಜಿಯಿಂದ ನಾವು ಈ ರೈಸ್ನ ಮಾಡಿರೋದು. ಯಾವ ರೀತಿಯ ರೈಸ್ ಅದು? 2 ರೈಸ್ಗಳು, ಅಂದ್ರೆ
ಪೂಸಾ DST ರೈಸ್ ಅಂತ ಒಂದು, ಇನ್ನೊಂದು DRR ರೈಸ್ 100 ಅಂತ, ಕಮಲಾ ರೈಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದನ್ನ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಡೆವಲಪ್ ಮಾಡಿರತಕ್ಕಂಥದ್ದು. ಇದರ ಮಹತ್ವ ಅಂದ್ರೆ 19% ಈಲ್ಡ್ ಚೆನ್ನಾಗಿ ಬರುತ್ತೆ, ಅದರಿಂದ ಉತ್ಪಾದನೆ ಚೆನ್ನಾಗಾಗುತ್ತೆ. 20% ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಏನಾಗ್ತಿತ್ತು, ಅಮೋನಿಯಾ, ನೈಟ್ರೋಜನ್ ಇವೆಲ್ಲ ಕಮ್ಮಿ ಆಗುತ್ತೆ. ಮತ್ತೆ 7500 ಮಿಲಿಯನ್ ಮೆಟ್ರಿಕ್ ಮೀಟರ್ಸ್ ಆಫ್ ಇರಿಗೇಷನ್ ವಾಟರ್ ಕೂಡ ಜಾಸ್ತಿ ಬೇಕಾಗಿಲ್ಲ, ಅದನ್ನು ಕೂಡ ಸೇವ್ ಮಾಡುತ್ತೆ. ಹಾಗಾಗಿ ಸಲನಿಟಿ ಆಗಿರ್ಬೋದು, ಡ್ರಾಟ್ನೆಸ್ ಅಲ್ಲೆಲ್ಲ ಕೂಡ ಯಾವುದೇ ಆದ ಬರಗಾಲ ಅಥವಾ ಹೆಚ್ಚು ಸಲೈನ್ ಇರತಕ್ಕಂಥ ಲ್ಯಾಂಡ್, ಕ್ಲೈಮೇಟ್ ಯಾವ್ದು ಸರಿ ಇಲ್ಲ, ಆ ಒಂದು ಸ್ಟ್ರೆಸ್ ಆಗಿರ್ಬೋದು, ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಬೆಳೀತಕ್ಕಂಥ ಒಂದು ಅಕ್ಕಿಯ ತಳಿ ಇದು. ಓಕೆ, ಸೊ ಹಾಗಾಗಿ DRR ರೈಸ್ 100 ಅಂತಕ್ಕಂಥದ್ದು ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಜೊತೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೈಸ್ ರಿಸರ್ಚ್ ಹೈದರಾಬಾದ್ ಇವೆರಡು ಸೇರಿ ಡೆವಲಪ್ ಮಾಡಿರೋದು. ಸಂಬಾ ಮಸೂರೈ ಅಂತ ಕರಿತೀವಿ, ಬೇಸ್ಡ್ ಆನ್ ಅದನ್ನ ನಾವು ಎಡಿಟ್ ಮಾಡಿರ್ತಕ್ಕಂಥದ್ದು. ಇನ್ನು ಪೂಸಾ DST ಬಂದು ICAR ಜೊತೆಗೆ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ದೆಹಲಿ ಸೇರಿ ಮಾಡಿರ್ತಕ್ಕಂಥದ್ದು. MTU 1010 ಅಂತಕ್ಕಂಥ ಒಂದು ಅಕ್ಕಿ ತಳಿ ಇಟ್ಕೊಂಡು ನಾವು ಎಡಿಟ್ ಮಾಡಿರ್ತಕ್ಕಂಥ ಒಂದು ರೈಸ್ನ ತಳಿ ಇದು. ಸೊ ನೋಡಿ, ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ವರ್ಲ್ಡ್ ಫಸ್ಟ್ ಜೀನೋಮ್ ಎಡಿಟೆಡ್ ರೈಸ್ ಇಂಡಿಯಾದಲ್ಲಿ ಡೆವಲಪ್ ಮಾಡಿರೋದು, ಹಾಗಾಗಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದಿಷ್ಟು ಪ್ರಮುಖವಾಗಿ ಈ ಒಂದು May 1 10 ತನಕ ಕರೆಂಟ್ ಅಫೇರ್ಸ್ ಸ್ನೇಹಿತರೆ. ಪ್ರೀವಿಯಸ್ ಕರೆಂಟ್ ಅಫೇರ್ಸ್ ನೋಡಿಲ್ಲ ನೋಡಿ, ವೀಕ್ಲಿ ಕರೆಂಟ್ ಅಫೇರ್ಸ್ ಅಂತ, ಮಂತ್ಲಿ ಕರೆಂಟ್ ಅಫೇರ್ಸ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಯಾಕಂದ್ರೆ ನಾವು ಎಲ್ಲ ಒಂದು PDF ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಪ್ರೀವಿಯಸ್ ಎಲ್ಲ ಶೇರ್ ಮಾಡಿದೀವಿ, ಇದು ಕೂಡ ನಮ್ಮ ಒಂದು ಚಾನಲ್ ಅಲ್ಲಿ ಶೇರ್ ಆಗುತ್ತೆ. ಹಾಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಪುನೀತ್ ಫೋರಮ್ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಅಥವಾ ನೀವು ಸರ್ಚ್ ಮಾಡಿದ್ರೆ ಈ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ. @ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲೂ ಕೂಡ ನೀವು ಹೋಗಿ ಜಾಯ್ನ್ ಆಗ್ಬೋದು, ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.